ದುರ್ಗಿಗೆ ಪ್ರಣಾಮವನ್ನು ಸಲ್ಲಿಸಿ ಕೇಶವ ಹಾಗೂ ಶಿಲ್ಪ ಇವರ ವಿವಾಹ ಮಹೋತ್ಸವದ ಪ್ರಯುಕ್ತವಾಗಿ 2 ಗಂಟೆಗಳ ಕಾಲ ಯಕ್ಷಗಾನದ ಪದ್ಯಗಳನ್ನು ಇಲ್ಲಿ ಆಯೋಜಿಸಲಾಗಿದೆ. ವಿವಾಹ ಬಂದಾಗ ಅನೇಕ ರೀತಿಯ ಸಂಸ್ಕಾರಗಳ ಜೊತೆಯಲ್ಲಿ ಮುಂದಿನ ಪೀಳಿಗೆಗೆ ಕೊಡಬೇಕಾಗಿರತಕ್ಕಂಥ ಸಂಸ್ಕಾರಗಳಲ್ಲಿ ಯಕ್ಷಗಾನದ ಕಲೆಯೂ ಕೂಡ ಒಂದು. ಸಂಗೀತ ಕಲೆಯೊಂದು, ಸಾಹಿತ್ಯ ಕಲೆಯೊಂದು, ಅಂಗಾಂಗ ಭಾವರೂಪಣದ ಕಲೆಯೊಂದು, ಸಂಗೊಳಿಸಲಿ ಕಲೆಗಳ ಅನುನಯದ ಚರ್ಯೆಯಲ್ಲಿ ಮಂಗಳೋನ್ನತ ಕಲೆಯು ಮಂಕುತಿಮ್ಮ ಅಂತ. ಹಾಗಾಗಿ ಇಂತಹ ಒಂದು ಸುಸಂದರ್ಭದಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಎಲ್ಲ ಬಂಧುಗಳನ್ನು ಕೂಡ ಈ ಮನೆಯ ಯಜಮಾನರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಜೊತೆಯಲ್ಲಿ ಕಲಾವಿದರಾಗಿ ಆಗಮಿಸಿರತಕ್ಕಂಥ ಸದ್ಯ ಅತ್ಯಂತ ಪ್ರಚಾರದಲ್ಲಿ ಇರತಕ್ಕಂಥ ಕುಮಾರಿ ಚಿಂತನಾ ಹೆಗಡೆ ಯಕ್ಷಮಾಣಿಕ್ಯ ಎಂತಕ್ಕಂಥ ಬಿರುದಾಂಕಿತವನ್ನ ಕಲಾ ಅಭಿಮಾನಿಗಳೇ ಕೊಟ್ಟಿರತಕ್ಕಂಥದ್ದು. ಈ ಯಕ್ಷಮಾಣಿಕ್ಯವೊಂದು ಇವತ್ತಿನ ಈ ವಿವಾಹ ಮಹೋತ್ಸವದ ಸಂದರ್ಭದಲ್ಲಿ ಇಲ್ಲಿ ಪ್ರಭಾವಿತವಾಗ್ತಾ ಇದೆ. ಚಿಂತನಾ ಮಾಳ್ಕೋಡಿಯವರಿಗೆ ಈ ಮನೆಯ ಯಜಮಾನರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆಯೇ ಮೃದಂಗವಾದಕರಾಗಿ ಆಗಮಿಸಿರ್ತಕ್ಕಂಥ ಸುನಿಲ್ ಭಂಡಾರಿ ಕಡತೋಕ ಅವರು ಪೆರಡೂರು ಮೇಳದ ಪ್ರಧಾನ ಮೃದಂಗವಾದಕರು. ಅತ್ಯಂತ ಬಹಳ ವರ್ಷಗಳಿಂದಲೂ ಕೂಡ ಇವರ ಮೃದಂಗವಾದನ ಈ ವಾದನದಲ್ಲಿ ಒಂದು ನಾದವನ್ನು ಹರಡಿಸ್ತಕ್ಕಂಥ ಶಕ್ತಿ ಇರುವವರು. ಮೃದಂಗದ ಜೊತೆಯಲ್ಲಿ ಮಾತನಾಡ್ತಕ್ಕಂಥ ಶಕ್ತಿ ಇರತಕ್ಕಂಥ ಸುನಿಲ್ ಭಂಡಾರಿ ಕಡತೋಕ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಚಂಡೆವಾದನದಲ್ಲಿ ಸುಜನ್ ಹಾಲಾಡಿ ಇವರು ಕೂಡ ಪೆರಡೂರು ಮೇಳದ ಪ್ರಧಾನ ಚಂಡೆವಾದಕರು. ಈ ಒಂದು ಪ್ರದೇಶಕ್ಕೆ ಹೊಸಬರಾದರೂ ಅತ್ಯಂತ ಪ್ರಭಾವಿ ಕಲಾವಿದರು. ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ನಮ್ಮ ಜೊತೆಯಲ್ಲಿ ಕುಮಾರಿ ಚಿಂತನಾ ಅವರ ಸಹೋದರ ಚಿನ್ಮಯ ಹೆಗಡೆ ಇವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನ ಕೋರ್ತಾ, ಈ ಯಕ್ಷಗಾನ ಎನ್ನತಕ್ಕಂಥದ್ದೇ ಒಂದು ಆರಾಧನೆಯ ಕಲೆ ಅಂತ. ಮನರಂಜನೆಯ ಜೊತೆಯಲ್ಲಿ ಕೇವಲ ಮನಸ್ಸನ್ನು ಕೆರಳಿಸ್ತಕ್ಕಂಥದ್ದಲ್ಲ, ಮನಸ್ಸನ್ನು ಅರಳಿಸ್ತಕ್ಕಂಥ ಕಲೆಗಳಲ್ಲಿ ಯಕ್ಷಗಾನ ಪರಂಪರೆಯೇ ಆ ರೀತಿಯಾಗಿರತಕ್ಕಂಥದ್ದು. ಹಾಗಾಗಿ ಈ ಆರಾಧನಾ ಕಲೆಯಾಗಿರುವುದರಿಂದ ಮೊದಲಿಗೆ ಗಣಪತಿಯ ಪೂಜೆ ಸ್ತುತಿಯೊಂದಿಗೆ ಕಾರ್ಯವನ್ನ ಕೈಗೊಳ್ಳಬೇಕಾಗಿರತಕ್ಕಂಥದ್ದು ನಮ್ಮ ಸಂಪ್ರದಾಯ, ನಮ್ಮ ಶಿಷ್ಟಾಚಾರ, ನಮ್ಮ ಹಿರಿಯರ ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗ ಆಗಿರೋದ್ರಿಂದ ಮೊದಲಿಗೆ ಗಣಪತಿಯ ಸ್ತುತಿಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ. ಹಲೋ 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 ಗಜಮುಖನೇ ಮೆರೆವೆ ಕದಂತನೇ ನಿಜ ಗುಣಾನ್ವಿತ ಪರಶುಧಾರನೇ ರಜತಗಿರಿ ಗೊಡೆಯನ ಕುಮಾರನೇ ವಿದ್ಯಾ ವಾರಿಧಿಯೇ ಅಜನು ಹರಿ ರುದ್ರಾದಿಗಳು ಸಲೆ ಭಜಿಸುತ್ತಿರೆ ಅನವರತ ನಿನ್ನನು ಭುಜಗಭೂಷಣ ಮತಿಗೆ ಮಾಡ್ಬುದು ಮಂಗಳವಾ ಶರಣು ವಿಘ್ನೇಶ್ವರ ಗಜಾನನ
ಶರಣು ಲಂಬೋದರ ವಿನಾಯಕ ಕರುಣನಿಧಿ ಮೊರೆಲಾಲಿಸು ಶರಣು ಲಂಬೋದರ ವಿನಾಯಕ ಕರುಣನಿಧಿ ಮೊರೆಲಾಲಿಸು ಮೊರೆಲಾಲಿಸು ಶರಣು ಶರಣು ಜಾಲ ವಿಘ್ನ ವ್ಯಾಳ ಭುಜಗನೇ ಜಾಲ ವಿಘ್ನ ವ್ಯಾಳ ಭುಜಗನೇ ಶೀಲ ಸಿದ್ಧಿ ಸುಬುದ್ಧಿ ದಾತನೇ ಶೀಲ ಸಿದ್ಧಿ ಸುಬುದ್ಧಿ ದಾತನೇ ಕಾಲ ಕಾಲ ಪ್ರಸನ್ನ ವರದನೆ ಲೀಲಾಲೋಲನೆ ವಿಕಟ ಗಣಪನೆ ಕಾಲ ಕಾಲ ಪ್ರಸನ್ನ ವರದನೆ ಲೀಲಾಲೋಲನೆ ವಿಕಟ ಗಣಪನೆ ಶರಣೋ ಶರಣೋ ಕಾಲ ಕಾಲ ಪ್ರಸನ್ನ ವರದನೆ ಲೀಲಾಲೋಲನೆ ವಿಕಟ ಗಣಪನೆ ಶರಣೋ ವೀಣಾಧಾರಿಣಿ ವಾಣಿ ಕೃದಿ ಕೃದಿ ತಾತೋ ಕಿಟತ ದಿನ ಕದಿ ಕುತ ವೀಣಾಧಾರಿಣಿ ವಾಣಿ ವೀಣಾಧಾರಿಣಿ ವಾಣಿ ಪುಸ್ತಕವಾಣಿ ಪುಸ್ತಕವಾಣಿ ಜಾಣೆ ಶಾರದೆ ಕಲ್ಯಾಣಿ ಪುಸ್ತಕವಾಣಿ ಜಾಣೆ ಶಾರದೆ ಕಲ್ಯಾಣಿ ಜ್ಞಾನ ರೂಪಿಣಿ ವಿಮಲ ಚರಿತೆ ಜ್ಞಾನ ರೂಪಿಣಿ ವಿಮಲ ಚರಿತೆ ಗಾನ ಮೋದಿನಿ ಸುಗುಣ ಭರಿತೆ ಜ್ಞಾನ ರೂಪಿಣಿ ವಿಮಲ ಚರಿತೆ ಗಾನ ಮೋದಿನಿ ಸುಗುಣ ಭರಿತೆ ನೀನೇ ಸಾರಸ ಪೀಠೆ ಲಲಿತೆ ನೀನೇ ಸಾರಸ ಪೀಠೆ ಲಲಿತೆ ಆನಂದಾಶ್ರಿತ ನಿನಗೆ ನಮಿಪೆ ಆನಂದಾಶ್ರಿತ ನಿನಗೆ ನಮಿಪೆ ನೀನೆ ಸಾರಸ ಪೀಠೆ ಲಲಿತೆ ಆನಂದಾಶ್ರಿತೆ ನಿನಗೆ ನಮಿಪೆ ವೀಣಾಧಾರಿಣಿ ವಾಣಿ ಪುಸ್ತಕವಾಣಿ ಜಾಣ ಶಾರದ ಕಲ್ಯಾಣಿ ಪುಸ್ತಕವಾಣಿ ಜಾಣ ಶಾರದ ಕಲ್ಯಾಣಿ ಜ್ಞಾನ ರೂಪಿಣಿ ವಿಮಲ ಚರಿತೆ ಗಾನ ಮೋದಿನಿ ಸುಗುಣ ಭರಿತೆ ನೀನೇ ಸಾರಸ ಪೀಠೆ ಲಲಿತೆ ಆನಂದಾಶ್ರಿತೆ ನಿನಗೆ ನಮಿಪೆ ವೀಣಾಧಾರಿಣಿ ವಾಣಿ ವೀಣಾಧಾರಿಣಿ ವಾಣಿ ಪುಸ್ತಕವಾಣಿ ಜಾಣ ಶಾರದ
ಊಟ ಮಾಡ್ತಾ ಇರ್ತಕ್ಕಂಥವ್ರು ಧನ್ಯರು. ಯಾಕೆ ಅಂತ ಕೇಳಿದರೆ ಜಿಹ್ವಾನಂದ ಕರುಣಾನಂದ ಎರಡವನ್ನೂ ಅನುಭವಿಸ್ತಾ ಊಟ ಮಾಡ್ತಕ್ಕಂಥ ಯೋಗ ಅವರದ್ದು. ಈ ಮನೆಯ ಹಿರಿಯರಾಗಿರ್ತಕ್ಕಂಥ ದಿವಂಗತ ಶಿವರಾಮ ಹೆಗಡೆ ಅವರು ಕೂಡ ಯಕ್ಷಗಾನ ಕಲಾವಿದರಾಗಿದ್ದರು, ಯಕ್ಷಗಾನ ಪಾತ್ರಧಾರಿಗಳು. ನಮ್ಮ ಊರಿನಲ್ಲಿ ಮಕರ ಸಂಕ್ರಮಣದ ಯಕ್ಷಗಾನ ಅಂತ ಪ್ರಾರಂಭವಾಗಿಯೇ 76 ವರ್ಷ ಆಯಿತು. ಪ್ರಾರಂಭಿಸುವಾಗ ರಾಮಚಂದ್ರ ಗಾಂವ್ಕರ್ ಮತ್ತು ಅವರು ಸೇರಿ ಆ ಊರಿಗೆ ಒಂದು ಸಂಸ್ಕಾರ ಎನ್ನುವುದನ್ನು ಇಡೀ ಊರಿಗೆ ಕೊಡ್ತಕ್ಕಂಥ ಸಾಲಿನಲ್ಲಿ ಸೇರ್ತಕ್ಕಂಥವ್ರು ಶಿವರಾಮ ಹೆಗಡೆ ಅವರು. ಅವರ ನೆರಳಿನಲ್ಲಿ ಅನೇಕ ಜನ ವಾಕ್ಪಟುಗಳನ್ನು ಅರ್ಥಧಾರಿಗಳನ್ನು ಅವರು ಸಿದ್ಧ ಮಾಡ್ತಾ ಇದ್ರು. ಅವರ ಮನೆಗೆ ಅವರನ್ನು ಕರೆಸಿ ರಾತ್ರಿಯಲ್ಲಿ ಅವರೇ ಸ್ವತಃ ಪದ್ಯ ಹೇಳೋದು, ನೀನು ಅರ್ಥ ಹೇಳು ಅಂತೇಳಿ ಅರ್ಥವನ್ನು ಹೇಳಿಕೊಡ್ತಕ್ಕಂಥ ಪರಿಪಾಠ ಅವರಲ್ಲಿತ್ತು. ಹಾಗಾಗಿ ಈ ಮನೆಗೆ ಒಂದು ಯಕ್ಷಗಾನದ ಹಿನ್ನೆಲೆ ಇದೆ. ಜೊತೆಯಲ್ಲಿ ಅವರ ಮಗ ಇವತ್ತಿನ ಯಜಮಾನರಾಗಿರ್ತಕ್ಕಂಥ ಸೀತಾರಾಮ ಹೆಗಡೆ ಅವರು ಕೂಡ ಅರ್ಥಧಾರಿಗಳು. ಅವರ ಮಗ ಇವತ್ತಿನ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಕೇಶವ ಸಹಿತ ಯಕ್ಷಗಾನ ಪಾತ್ರಧಾರಿ. ಹಾಗಾಗಿ ಆ ಎಲ್ಲ ನೆಲೆಯಲ್ಲಿ ಯಕ್ಷಗಾನ ಕುಟುಂಬದ ಅಂಗಳದಲ್ಲಿ ಆಗಾಗ ಯಕ್ಷಗಾನ ಕಲೆ ನಡೀತಾ ಇತ್ತು. ಅವನ ವಿವಾಹ ಮಹೋತ್ಸವದ ಸಂದರ್ಭದಲ್ಲಿಯೂ ಕೂಡ ಇಂತಹ ಒಂದು ಸಂಗೀತದ ವೈಭವ ಇಲ್ಲಿ ನಡೀತಾ ಇರತಕ್ಕಂಥದ್ದು ಬಹಳ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಕವಿಚಿತ್ರ ಕೋವಿದನು ಪರತತ್ವ ಶೋಧಕನು ವಿವಿಧ ವಾದನ ಗೀತ ನೃತ್ಯ ಕುಶಲಿಗಳು ನವನವತೆಯ ಮನಕ್ಕೆ ಇವೆಲ್ಲ ಕಲೆಗಾರ ಅವರಿಂದ ಸುಂದರತೆ ಮಂಕುತಿಮ್ಮ ಅಂತ. ಹಾಗಾಗಿ ಇಂತಹ ಒಂದು ನವನವನಿತವಾಗಿರತಕ್ಕಂಥ ವೈಚಿತ್ರವಾಗಿರತಕ್ಕಂಥ ನಾದವಾದನಗಳ ನಡುವೆ ನಾವೆಲ್ಲ ಕರುಣಾನಂದವನ್ನ ಅನುಭವಿಸೋಣ. ಈಗ ಕೃಷ್ಣನ ಲೀಲೆಯ ಕುರಿತು ಒಂದು ಪದ್ಯ. ವೀಣಾ ಪಾಣಿಯಾಗಿರತಕ್ಕಂಥ ಶಾರದೆಯ ಸ್ತುತಿಯೊಂದಿಗೆ ಪ್ರಾರಂಭಿಸತಕ್ಕಂಥ ಈ ನಾದ ವೈಭವ ವೇಣು ವಾದನವಾಗಿರ್ತಕ್ಕಂಥ ಕೊಳಲು ಪ್ರಿಯನಾಗಿರ್ತಕ್ಕಂಥ ಕೃಷ್ಣನಿಗಾಗಿ ಈ ಗೀತೆಯನ್ನ ಸಮರ್ಪಿಸ್ತಾ ಇದ್ದಾರೆ. ವಸುದೇವ ಸುತಂ ದೇವೋ ಕಂಸ ಚಾಣೂರ ಮರ್ಮನೋ ವಸುದೇವ ಸುತೋ ದೇವೋ ಕಂಸ ಚಾಣೂರ ಮರ್ದನೋ ದೇವಕೀ ಪರಮಾನಂದೋ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಕೃಷ್ಣಂ ವಂದೇ ಜಗದ್ಗುರು ಶ್ರೀ ಕೃಷ್ಣಂ ವಂದೇ ಜಗದ್ಗುರು ನಂದನಂದನ ತಾತೋ ಕಿಟ ತಾತೋ ದಿನದದಿಕುತ ಬಂದನಾಗ ನಂದನಂದನ ಬಂದನಾಗ 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 ನಂದನಂದನ ಬಂದನಾಗ 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 ನಂದ ನಂದನ ಗೋಪಾಲರೊಡನೆ 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 ಗೋಪಾಲರೊಡನೆ
ವಸುದೆಯಲ್ಲ ನಿಂದು ಕೊಳಲನುದೇನಾದ ನಿಂದು ಕೊಳಲನುದೇನಾದ ನಾದದಿಂದ 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 ತುಂಬಿ ವಸುದೆಯಲ್ಲ ನಾದದಿಂದ ತುಂಬಿ ವಸುದೆಯಲ್ಲ ಬಂದ ಬಂದ ಕಳೆದ ನಂದ ಬಂದ ಕಳೆದ ನಂದ ಬಂದ ಕಳೆದ ನಂದ ಸುದಯ ಸಿಂಧುಲಿನ ಬಾಯಿ ತಗಗ ಬಂದ ಕಳೆದ ನಂದ ಸುದಯ ಬಂದ ಕಳೆದ ನಂದ ಆನಂದ 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 ಸುದಯ ಸಿಂಧುಲಿನ ವಾಯಿ ಅಹಗ ನಿಂದು ಕೊಳಲನುದೇನಾದದಿಂದ ತುಂಬೆ ವಸುದೆಯಲ್ಲ ಬಂದ ಕಳೆದ ನಂದ ಸುದಯ ಸಿಂಧುಲಿನವಾಯಿತ ಬಂದ ಕಳೆದ ನಂದ ಸುದಯ ಸಿಂಧುಲಿನವಾಯಿತಗ ಬಂದನಾಗ 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 ನಂದನಂದನ ಬಂದನಾಗ ನಂದನಂದನ ಮುರಳಿ ಮೋಹನ ನಂದನಂದನ ನಂದ ನಂದನ ಕೊಳಲನುದೇನಾದದಿಂದ ತುಂಬಿ ವಸುದೆಯಲ್ಲ ಬಂದ ಕಳೆದ ನಂದ ಬಂದ ಕಳೆದ ನಂದ ಆನಂದ 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 ಸುದಯ ಸಿಂಧುಲಿನವಾಯಿತ ಬಂದನಾಗ 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 ನಂದ ನಂದನ ಗೋಪಾಲರೊಡನೆ ಚಂದದಿಂದ ಮುರಳಿ ಮೋಹನ ನಂದ ನಂದನ ಮುರಳಿ ಮೋಹನ ನಂದ ನಂದನ
ನಂದ ನಂದನ ನಿಜವಾಗಲಿಯೂ ಬಂಧವನ್ನು ಬಿಡಿಸ್ತಕ್ಕಂಥ ಕಾರ್ಯ. ಚಿಂತನಾಳಿಗೆ ಇಷ್ಟು ಬೇಗ ಪರೀಕ್ಷೆ ಬರ್ತದೆ ಅಂತ ನಾವು ತಿಳ್ಕೊಳ್ಳಿರಲಿಲ್ಲ. ಇನ್ನೇನು 2 ಪದ್ಯ ಆಗುವಾಗಲೇ ಪರೀಕ್ಷೆ ಪ್ರಾರಂಭ ಆಗಿಬಿಡುತ್ತೆ. ಮಹಾದೈತ್ಯ ಪ್ರತಿಭೆಗಳು ಇಬ್ಬರೂ ಕೂಡ ಮೇಳದ ಕಲಾವಿದರುಗಳ ಜೊತೆಯಲ್ಲಿ ಆ ತಾಳ ಲಯಗಳ ನಟನೆ, ಆ ಓಘ ಇದೆಯಲ್ಲ, ಆಟ ಆಡೋದಿದೆಯಲ್ಲ, ಅದು ಬಹಳ ಕ್ಲಿಷ್ಟಕರವಾಗಿರ್ತಕ್ಕಂಥದ್ದು. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ, ಹೊರಗೆ ಸಂಸ್ಕೃತಿ ಭಾರ, ಒಳಗದರ ತಾತ್ಸಾರ, ವರಯೋಗ ಸೂತ್ರವಿದು ಮಂಕುತಿಮ್ಮ. ಜೀವನದಲ್ಲಿ ಅನೇಕ ನೋವು ನಲಿವುಗಳನ್ನು ಕಂಡಿರತಕ್ಕಂಥ ಈ ಕುಟುಂಬದಲ್ಲಿ ಆನಂದವನ್ನ ಅನುಭವಿಸ್ತಕ್ಕಂಥ ಒಂದೊಂದು ಕ್ಷಣಗಳು ಬಂದಾಗ ಜೊತೆಯಲ್ಲಿ ತಮ್ಮ ಪರಿವಾರದ ಜೊತೆಯಲ್ಲಿ ಆನಂದವನ್ನು ಅನುಭವಿಸುವ ಕ್ಷಣ ಇದೆಯಲ್ಲ, ಅದು ಯಾರಿಗೂ ಕೂಡ ಹೇಳತೀರದೇ ಇರತಕ್ಕಷ್ಟು ಆನಂದ. ತಾನೊಬ್ಬನೇ ಅನುಭವಿಸುವ ಆನಂದಕ್ಕಿಂತ ತನ್ನ ಪರಿವಾರದ ಜೊತೆಗೂಡಿ ಪಡುವಂತಹ ಆನಂದದ ಕ್ಷಣದಲ್ಲಿ ನಾವುಗಳೆಲ್ಲ ಇದ್ದೇವೆ. ಇನ್ನೊಂದು ಈ ಮನೆಯ ವಿಶಿಷ್ಟತೆ ಅಂತ ಹೇಳಿದರೆ, ಶಿವರಾಮ ಹೆಗಡೆಯವರ ಮೊಮ್ಮಕ್ಕಳು ಪ್ರಸಿದ್ಧ ಸಂಗೀತ ವಿದ್ವಾಂಸರಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ಕೂಡ ಅಷ್ಟೇ ಆಶ್ಚರ್ಯದಾಯಕವಾಗಿರ್ತಕ್ಕಂಥದ್ದು. ಒಂದು ಮಗ ಹರೀಶ್ ಹೆಗಡೆ ಅಂತ ಡಾಕ್ಟರೇಟ್ ಪದವಿಯನ್ನು ಮಾಡಿ ಸಂಗೀತ ವಿದ್ವಾಂಸರಾಗಿ ಸಂಗೀತ ಶಿಕ್ಷಕರಾಗಿದ್ದಾರೆ. ಇನ್ನೊಂದು ಮಗ ಶಿವರಾಮ್ ಭಾಗವತ್ ಅಂತ ಹೇಳಿ ಎಲ್ಲರೂ ಕೂಡ ಚಿರಪರಿಚಿತರಾಗಿ ಲಕ್ಷಾಂತರ ಜನ ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಸಂಗೀತ ಕಲಾವಿದರಾಗಿದ್ದಾರೆ. ಇನ್ನೊಬ್ಬ ಹಿರಿಯ ಮಗ ಶಿವರಾಮ್ ಭಾಗವತ್ ಅಂತ ಹೇಳಿ ಸಂಗೀತದಲ್ಲಿಯೇ ಎಮೆಯನ್ನು ಮಾಡಿ ಸಂಗೀತ ಶಿಕ್ಷಕರಾಗಿದ್ದಾರೆ. ಹೀಗೆ ಸಂಗೀತದ ಜೊತೆಯಲ್ಲಿ ನಂಟನ್ನು ಹೊಂದಿರತಕ್ಕಂಥ, ಅನುಬಂಧವನ್ನು ಹೊಂದಿರತಕ್ಕಂಥ ಕುಟುಂಬದ ಅಂಗಳದಲ್ಲಿ ಒಂದು ಸಂಗೀತದ ಸಮ್ಮಿಲನ ನಡೀತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತಸ. ಮುನಿಸಿದೇಕೆ ಎನ್ನುವಂತಹ ಲಂಕಾದಹನದ ಪ್ರಸಂಗದ ಒಂದು ಪದ್ಯ, ಚಿಂತನ ಅವಳ ಕಂಠಸಿರಿಗೆ ಒಪ್ಪುವ ಪದ್ಯ ಅಂತ ನಾವೆಲ್ಲರೂ ಕೂಡ ಭಾವಿಸಿದ್ದೀವಿ. ಇಷ್ಟೆಲ್ಲ ಜನ ಕಿವಿಯನ್ನು ತೆರೆದು ಆ ಕಂಠಸಿರಿಯನ್ನು ನೋಡಬೇಕು. ನೋಡುವುದು ಕಣ್ಣಿನಿಂದ ಆದರೂ ಕಂಠದ ಸಿರಿಯನ್ನು ನೋಡುವುದು ಎಲ್ಲಿಂದ ಅಂತ ಕೇಳಿದರೆ ಕರ್ಣದಿಂದ. ಹಾಗಾಗಿ ಹೊಸ್ತೋಟರ ಪ್ರತಿಯ ಈ ಪ್ರತಿಯ ಭಾಗವತಿಕೆಯನ್ನು ನಮ್ಮ ಮುಂದೆ ಪ್ರಕಟಪಡಿಸಲಿಕ್ಕಿದ್ದಾರೆ ಚಿಂತನ ಹೆಗಡೆ. ತವಕದಿಂದಲೇ ನಡೆತಂದು ರಾವಣ, ತವಕದಿಂದಲೇ ನಡೆತಂದು ರಾವಣ, ಹವಣಿಸುತ್ತ ಶೃಂಗಾರ, ಹವಣಿಸುತ್ತ ಶೃಂಗಾರ, ಸಾಧನಗಳನ್ನು ಮುಂದಿರಿಸಿ ಭವಣೆ ಕವಿದಿಯೋ ಲಕ್ಷ್ಮಿಯಂದದಿಯೇ ಅವನಿಯನ್ನೀಕ್ಷಿಸುತ್ತ ಕುಳಿತಿಯ ಭುವನ ಮೋಹಿನಿಯ ಕಾಣುತ್ತ ಭುವನ ಮೋಹಿನಿಯ ಕಾಣುತ್ತ ಕಾಣುತ್ತ
ಸೋತೆನೆ ನಿನಗೆ ಸೋತೆನೆ ನಾ ನಿನಗೆ ಸೋತೆನೆ ಕನಸು ನನಸಿನಲ್ಲಿ ನಿನ್ನ ಕನಸು ನನಸಿನಲ್ಲಿ ನಿನ್ನ ಕನಸು ನನಸಿನಲ್ಲಿ ನಿನ್ನ ನೆನೆಯುತ್ತಿರುವೆನೆ ಕನಸು ನನಸಿನಲ್ಲಿ ನಿನ್ನ ಕನಸು ನನಸಿನಲ್ಲಿ ನಿನ್ನ ನೆನೆಯುತ್ತಿರುವೆನೆ ನಾ ನಿನಗೆ ಸೋತೆನೆ ನಿನ್ನ ನೆನೆಯುತ್ತಿರುವೆನೆ ಮುನಿಸಿದೇಕೆ ಮೋಗನಾಗಿ ನಿನಗೆ ಸೋತೆನೆ ಕನಸು ನನಸಿನಲ್ಲಿ ನಿನ್ನ ನೆನೆಯುತ್ತಿರುವೆನೆ ಕನಸು ನನಸಿನಲ್ಲಿ ನಿನ್ನ ನೆನೆಯುತ್ತಿರುವೆನೆ ನಾ ನಿನಗೆ ಸೋತೆನೆ ನಿನಗೆ ಸೋತೆನೆ ನಿನ್ನ ನೆನೆಯುತ್ತಿರುವೆನೆ ನಾ ನಿನಗೆ ಸೋತೆನೆ ನೆನೆಯುತ್ತಿರುವೆನೆ ನಿನಗೆ ಸೋತೆನೆ ನೆನೆಯುತ್ತಿರುವೆನೆ ನಿನಗೆ ಸೋತೆನೆ ಆ ಆ
ತಾತ ಗಡ ದಿನ ತೈಯೇ ದಿನ ತೋಂ ತದಿ ಕುತಕ ಧೀಂ ದಿನ ತಾತ ಗಡ ದಿನ ತೇ ತಾದೇಂದ್ರಗಡದ ದೈದದಿಂದ ತನುವ ನಿಂತು ದಣಿಸಬೇಡ ತನುವ ನಿಂತು ದಣಿಸಬೇಡ ತನುವ ನಿಂತು ದಣಿಸಬೇಡ ತನುವ ನಿಂತು ದಣಿಸಬೇಡ ದಣಿಸಬೇಡ ತಣಿಸಬೇಡ ತಣಿಸಬೇಡ ಮನದ ಯೋಚನೆ ತನುವ ನಿಂತು ಗಣಿಸಬೇಡ ತನುವ ನಿಂತು ಗಣಿಸಬೇಡ 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 ವನಜ ಲೋಚನೆ ವನಜಲೋಚನೆ 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 ಮನದಿ ಒಲಿದು ಬಳಿಗೆ ಬಾರೆ ಜನಕನಂದನೆ ಮನದಿ ಒಲಿದು ಬಳಿಗೆ ಬಾರೆ ಮನದಿ ಒಲಿದು ಬಳಿಗೆ ಬಾರೆ ಬಳಿಗೆ ಬಾರೆ ಬಳಿಗೆ ಬಾರೆ ಬಳಿಗೆ ಬಾರೆ ಬಳಿಗೆ ಬಾರೆ ಮನದಿ ಒಲಿದು ಬಳಿಗೆ ಬಾರೆ ಬಳಿಗೆ ಬಾರೆ ಬಳಿಗೆ ಬಾರೆ ಬಳಿಗೆ ಬಾರೆ ಬಳಿಗೆ ಬಾರೆ ಜನಕ ನಂದನೆ ಓ ಜನಕ ನಂದನೆ ಓ ಜನಕ ನಂದನೆ ಜನಕ ನಂದನೆ ಚೆಲುವೆ ನಿನ್ನ ಚೆಲುವೆ ನಿನ್ನ ಮಧುರ ಮನದಿ ಚೆಲುವೆ ನಿನ್ನ ಚೆಲುವೆ ನಿನ್ನ ಮಧುರ ಮನದಿ ಕೈಯಿದೇತಕ್ಕೆ ಚೆಲುವೆ ನಿನ್ನ ಮಧುರ ಮನದಿ ಕೈಯಿದೇತಕ್ಕೆ ಚೆಲುವೆ ನಿನ್ನ ಮಧುರ ಮನದಿ ಕೈಯಿದೇತಕ್ಕೆ ಚೆಲುವೆ ನಿನ್ನ ಚೆಲುವೆ ನಿನ್ನ ಚೆಲುವೆ ನಿನ್ನ ಮಧುರ ಮನದಿ ಕವಿಯಿದೇತಕ್ಕೆ ಒಲವು ಮಿಂಚದಿಂದು ಚಿಂತೆ ಕವಿಯಿದೇತಕ್ಕೆ ಚಿಂತೆ ಕವಿಯಿದೇತಕ್ಕೆ ಮುನಿಸಿದೇಕೆ ಮುನಿಸಿದೇಕೆ ಮೋಹನಾಂಗಿ ಮೋಹನಾಂಗಿ ಮುನಿಸಿದೇಕೆ ಮೋಹನಾಂಗಿ ನಿನಗೆ ಸೋತನೆ ನಿನಗೆ ಸೋತನೆ ನಿನಗೆ ಸೋತನೆ ಆ ಆ ಆ
ಒಲವು ಮಿಂಚದಿಂದು ಒಲವು ಮಿಂಚದಿಂದು ಒಂದು ಮಾತ ಕೇಳಲಿಂದು ಬಂದು ನಿಂತಿಗೆ ಒಂದು ಮಾತ ಕೇಳಲಿಂದು ಬಂದು ನಿಂತಿಗೆ ಬಂದು ನಿಂತಿಗೆ ಬಂದು ನಿಂತಿಗೆ ಮುನಿಸಿದೇಕೆ ಮೋಹನಾಗಿ ನಿನಗೆ ಸೋತೇನೆ ನಿನಗೆ ಸೋತೇನೆ ನಾ ನಿನಗೆ ಸೋತೇನೆ ಕನಸು ನನಸಿನಲ್ಲಿ ನಿನ್ನ ನೆನೆಯುತ್ತಿರುವೆನೆ ನಿನಗೆ ಸೋತೇನೆ ನೆನೆಯುತ್ತಿರುವೆನೆ Thank you.
ಮುನಿಸಿದೇಕೆ 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 ಮೋಹನ ನಿನಗೆ ಸೋತೇನೆ ತಪ್ಪದಿರದೆ ಮುನಿಸಿದೇಕೆ ಮೋಹನಾಂಗಿ ನಿನಗೆ ಸೋತೇನೆ ಸಂಗೀತಕ್ಕೆ ಬಹಳ ದೊಡ್ಡ ಶಕ್ತಿ ಇದೆ ಅನ್ನತಕ್ಕಂಥದ್ದು. ಊಟಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಅನೇಕ ಜನ ಊಟ ಮಾಡದೇ ಈ ಸಂಗೀತದ ರಸದೌತಣವನ್ನು ಉಣ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಮೃಷ್ಟಾನ್ನ ಭೋಜನವನ್ನು ಸಹಿತ ಸ್ವೀಕಾರ ಮಾಡಬೇಕಾಗಿ ವಿನಂತಿಸಿಕೊಳ್ತೇವೆ. ಯಾರಾದರೂ ಊಟ ಆಗದೇ ಇದ್ದವರಿದ್ರೆ ದಯವಿಟ್ಟು ಊಟಕ್ಕೆ ಹೋಗಿ ಸಹಕರಿಸಬೇಕು. ದೇವದಾನವ ರಣರಂಗ ಮಾನವ ಹೃದಯ ಭಾವ ರಾಗ ಹಠಂಗಳೇ ಅದರ ಸೈನಿಕರು ವಿಭಾವ ಜಯಗಳೆಂಬ ಭ್ರಾಂತಿಯಲ್ಲಿ ಮರತಿಹರು ಜೀವನಾಮೃತ ಸಾರ ಮಂಕುತಿಮ್ಮ ಅಂತ. ಯಾಕೆ ಅಂತ ಕೇಳಿದ್ರೆ ಈ ಜೀವನಾಮೃತದ ಸಾರವನ್ನು ಮರೆಯುತ್ತಾ ಇದ್ದಾರೆ. ಲೌಕಿಕವಾದಂತಹ ಚಿಂತನೆಯಲ್ಲಿ, ಲೌಕಿಕವಾದಂತಹ ಕೃತಜ್ಞತೆಯಲ್ಲಿ ಈ ಜೀವನದ ಸಾರವನ್ನು ಮರೆಯುತ್ತಾ ಇದ್ದಾರೆ. ಇಷ್ಟು ಹೊತ್ತು ಲಂಕಾದಹನದ ಒಂದು ಪದ್ಯದ ವಿಸ್ತಾರವನ್ನು ಮಾಡಿದ್ರಲ್ಲ. ಸತ್ಯಯುಗದಲ್ಲಿ ದೇವತೆಗಳು ದಾನವರು ಒಬ್ಬರು ಸ್ವರ್ಗದಲ್ಲಿ, ಒಬ್ಬ ಪಾತಾಳದಲ್ಲಿ ಇರ್ತಾ ಇದ್ರು. ತ್ರೇತಾಯುಗ ಬಂದಾಗ ಲಂಕೆಯಲ್ಲಿ ರಾವಣ ಬಂದ, ಭುವಿಯಲ್ಲಿ ಉತ್ತರದಲ್ಲಿ ರಾಮಚಂದ್ರ ಬಂದ. ದ್ವಾಪರೆ ಬಂದಾಗ ಒಂದೇ ಸ್ಥಳದಲ್ಲಿ ಕೌರವರು ಬಂದರು, ಪಾಂಡವರು ಬಂದರು. ಕಲಿಯುಗ ಬಂದಾಗ ಒಂದೇ ಹೃದಯದೊಳಗೆ ಒಂದು ಕಡೆಯಲ್ಲಿ ದಾನವ, ಒಂದು ಕಡೆಯಲ್ಲಿ ದೇವತೆಗಳು. ಒಂದೊಂದು ಕ್ಷಣದಲ್ಲಿ ಮನಸ್ಸಿನ ಬದಲಾವಣೆಗಳು ನಡೆಯುತ್ತಾ ಇರುತ್ತದೆ. ಹಾಗಾಗಿ ರಾವಣ ಆಗಬೇಕು, ರಾಮ ಆಗಬೇಕು ಎಂಬ ಚಿಂತನೆಯನ್ನು ಮಾಡಿ, ಯೋಚನೆ ಮಾಡಿ ಕ್ರಮ ಕೈಗೊಳ್ಳಬೇಕಾದದ್ದು, ಒಂದು ನಿಲುವಿಗೆ ಬರಬೇಕಾದದ್ದು ನಮ್ಮ ಚಿಂತನೆಯಾಗಿರುತ್ತದೆ. ನಾನು ಆವಾಗ ತಂದು ನಿಲ್ಲಿಸಿದ್ದು ಶಿವರಾಮ್ ಹೆಗಡೆ ಅವರ ಚರಿತ್ರೆಯ ಒಂದೊಂದು ಘಟ್ಟವನ್ನು ತರ್ತಾ ಇದ್ದೇನೆ. 4 ಜನ ಮೊಮ್ಮಕ್ಕಳ ಪರಿಚಯ ಮಾಡಿದೆ. ಅವರ ಒಂದು ಮಗಳ ಮಗಳು ಕೂಡ ಭಾಗವತಿಕೆಯನ್ನು ಮಾಡ್ತಕ್ಕಂಥವಳು. ಗಂಗೂಬಾಯಿ ಭಟ್, ಭಾಗವತಾದವರು ಭಟ್ ಆಗಿದ್ದಾರೆ ಈಗ. ಅವಳು ಕೂಡ ಅನೇಕ ಯಕ್ಷಗಾನದ ಪದ್ಯಗಳನ್ನು ಸುಶ್ರಾವ್ಯವಾಗಿ ಗಟ್ಟಿತನದಲ್ಲಿ ಲಯಬದ್ಧವಾಗಿ ಹಾಡ್ತಕ್ಕಂಥ ಚಾಕಚಕ್ಷತೆ ಇದೆ. ಇನ್ನೊಬ್ಬ ಮಗ ವಿ ಟಿ ಭಟ್ ಅಂತೇಳಿ ತಬಲಾ ಹಾಗೂ ರಿದಮ್ ಪ್ಯಾಡ್ಗಳಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥವ್ರು. ಹಾಗಾಗಿ ಶಿವರಾಮ್ ಹೆಗಡೆ ಅನ್ನತಕ್ಕಂಥ ದೊಡ್ಡ ವೃಕ್ಷಕ್ಕೆ ಅನೇಕ ಮಜಲುಗಳಲ್ಲಿ ಅನೇಕ ವಿಭಿನ್ನ ರೀತಿಯ ಕಲಾವಿದರುಗಳ ಮೊಮ್ಮಕ್ಕಳ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವರು. ಈಗ ತಮ್ಮ ಮುಂದೆ ಚಿಂತನಾವಳಿಂದ ಅರರೆ ಯಾರಿವಳು ಸುಂದರಿ
ಸುಂದರ ಪುರುಷ ಎನ್ನುವಂಥ ಪದ್ಯವನ್ನ ಹಾಡ್ಲಿಕ್ಕಿದ್ದಾರೆ. ನಾನು ಯಾಕೆ ಆಗಾಗ ಇಷ್ಟು ವಿಸ್ತಾರ ತಗೊಳ್ತೇನೆ ಅಂದ್ರೆ ನನ್ನ ಸಹೋದರಿಗೆ ಅನುಕೂಲ ಆಗಲಿ ಅಂತ. ಒಂದು ಕಡೆಯಿಂದ ಹೇಳ್ತಾ ಹೋದ್ರೆ ಅವಳ ಕಂಠಕ್ಕೂ ತ್ರಾಣ ಬೇಕಲ್ಲ. ನಮ್ಮೂರಿಗೆ ಬಂದಾಗ ನಮ್ಮ ಕೈಯಲ್ಲಿ ಆದಷ್ಟು ಸಹಕಾರ ಕೊಡಬೇಕಾದದ್ದು ನಮ್ಮ ಕರ್ತವ್ಯ. ಹಾಗಾಗಿ ಅವಳೂ ಕೂಡ ಅಷ್ಟಷ್ಟು ಹೊತ್ತಿಗೆ ವಿಶ್ರಾಂತಿಯನ್ನು ಪಡೆದು ಹೇಳಿದಾಗ ನಮಗೂ ಸುಶ್ರಾವ್ಯವಾಗಿ ಅನೇಕ ಗೀತೆಗಳನ್ನು ಕೇಳೋದಕ್ಕೆ ಸಾಧ್ಯ. ಆ ನೆಲೆಯಲ್ಲಿ ಈಗ ಈ ಒಂದು ಹೊಸ ಪ್ರಸಂಗದ ಪದ್ಯವನ್ನ ತಮ್ಮ ಮುಂದೆ ಆಡ್ ತೋರಿಸಲಿಕ್ಕಿದ್ದಾರೆ. ದುಃಖದೊಳು ನೊಂದಿಗ ನೊಂದಿಗ ಮಾರ್ತಾಂಡ ತೇಜನ ನೋಡುತ್ತಾ ಮಾರ್ತಾಂಡ ತೇಜನ ನೋಡುತ್ತಾ ನೋಡುತ್ತಾ ಸುಂದರನೋ ಮನಸೋಲುತ್ತಾ ಸುಂದರನೋ ಮನಸೋಲುತ್ತಾ 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 ಎಂದಳು ಮನದೊಳು ಭ್ರಮರ ಕುಂತಳೆ ಇಂದೆನು ತಾ ಭ್ರಮರ ಕುಂತಳೆ ಹಿಂದೆನು ತಾ ಕದಿಕುತ ಅರರೆ ಅಮಮ ಅರರೆ ಅಮಮ ಅರರೆ ಅಮಮ ಅಮಮ ಅರರೆ ಅರರೆ ಅಮಮ ಅಮಮ ಅರರೆ 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 ಯಾರಿವನು ಅರರೆ ಅಮಮ ಅರರೆ ಅರರೆ ಯಾರಿವನು ಅರರೆ ಯಾರಿವನು ಯಾರಿವನು ಸುಂದರ ಪುರುಷ ಸುಂದರ ಪುರುಷ ಈತ
ಪುರುಷ ಸುಂದರ ಪುರುಷ ಮನಗೆ ಹರುಷ ಆಗ 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 ಮೋಗದಿ ಆಗ ಮೋಗದಿ ನಗೆಸೂಸುವುದು ಆಗ 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 ಮೋಗದಿ ನಗೆಸೂಸುವುದು ನಗೆಸೋಸುವುದು ಇವನ ದೇಹ ಸುವರ್ಣ ಕಾಂತಿಯ ಮೀರ್ಪುದು ಇವನ ದೇಹ ಸುವರ್ಣ ಕಾಂತಿಯ ಮೀರ್ಪುದು ನಗೆಸೋಸುವುದು ಕಾಂತಿಯ ಮೀರ್ಪುದು ನಗೆ ಸೋಸುವುದು ನಗೆಸೋಸುವುದು ನಗೆಸೋಸುವುದು ಮೋಹವು ಇವನು ಮೋಹವು ಇವನು ಹುಟ್ಟುತ್ತಲಿ ಹೋದು ಎಲ್ಲ ಸಾಹಸ ನಡೆಸಿದರೆ ನಹುದು ಎಲ್ಲ ಸಾಹಸ ನಡೆಸಿದ ಏನಹುದು ಅರರೆ ಅಮಮ ಅರರೆ ಅರರೆ ಆ ಆ ಮೊಗದಿ ನಗೆ ಸೋಸುವುದು ಇವನ ದೇಹ ಸುವರ್ಣ ಕಾಂತಿಯ ಮೀರ್ಪುದು ಇವನ ದೇಹ ಸುವರ್ಣ ಕಾಂತಿಯ ಮೀರ್ಪುದು ಕಾಂತಿಯ ಮೀರ್ಪುದು ನಗೆಸೋಸುವುದು ಮೋಹವು ಇವನು ಮೋಹವು ಇವನು ಸುತ್ತಲಿಹುದು ಎಲ್ಲ ಸಾಹಸ ನಡೆಸಿದರೆ ನಹುದು ಎಲ್ಲ ಸಾಹಸ ನಡೆಸಿದರೆ ಏನಹುದು ಅರರೆ 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 ಅಮಮ ಅಮಮ ಅರರೆ 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 ಯಾರಿವನು ಸುಂದರ ಪುರುಷ ಈತ ಸ್ವರದಂತೆ ತೋರ್ಪ ಮನಗೆ ಹರುಷ ಭಾಗವತಿಕೆ ಎನ್ನುವಂತಹದ್ದು ಬಹಳ ಮೊದಲಿನಿಂದ ಇದೊಂದು ಗಂಡು ಕಲೆಯಾಗಿರುವುದರಿಂದ ಪುರುಷರೇ ಭಾಗವತಿಕೆಯನ್ನು ಮಾಡುತ್ತಾರೆ ಎನ್ನುವಂತ ನಾವು ಕೇಳಿಕೊಂಡು ಬಂದಿರುವಂತಹದ್ದು. ಆದರೆ ಶತಮಾನಗಳ ಹಿಂದಿನೇ ಹೆಣ್ಣು ಮಕ್ಕಳು ಸಹಿತ ಭಾಗವತಿಕೆಯನ್ನು ಮಾಡುತ್ತಾ ಇದ್ರು ಎನ್ನುವುದನ್ನು ನಾವು ಕೇಳ್ತಾ ಇದ್ವಿ. ಇಲ್ಲೇ ಕಳಚೆಯಲ್ಲಿ ಒಂದು ಅಜ್ಜಿ 80ಕ್ಕೂ ಹೆಚ್ಚಿನ ಪ್ರಸಂಗಗಳನ್ನು ಬಾಯಾಟ ಮಾಡಿ ಪ್ರಸಂಗವನ್ನು ಹೇಳ್ತಕ್ಕಂಥ ಸನ್ನಿವೇಶವನ್ನು ಕಂಡವರು ಹೇಳ್ತಾ ಇದ್ರು. ಅಂದರೆ ಹೆಣ್ಣು ಮಕ್ಕಳು ಸಹಿತ ಆ ಕಾಲದಿಂದಲೂ ಈ ಯಕ್ಷಗಾನದ ಭಾಗವತಿಕೆಯಲ್ಲಿ ಅಷ್ಟೊಂದು ಪ್ರಾವೀಣ್ಯತೆಯನ್ನು ಪಡೆದಿದ್ರು ಅಂತ. ಈ ಶೋಭಾನೆಯ ಹಾಡಿನ ಜೊತೆಯಲ್ಲಿ ಯಕ್ಷಗಾನದ ಪದ್ಯಗಳನ್ನು ಅಷ್ಟು ನುರಿತಂತವರು ಆ ಕಾಲದಲ್ಲಿಯೂ ಇದ್ರು. ಕೆಲವು ಕಾಲ ನಡುವೆ ಬಿಟ್ಟು ಹೋಗಿರ್ತಕ್ಕಂಥದ್ದನ್ನು
ಚಿಂತನಾಳಂತ ಹೆಣ್ಣು ಮಕ್ಕಳು ಬಂದು ಅದನ್ನು ಮತ್ತೆ ಪ್ರಾಜ್ವಾಲ್ಯಮಾನವಾಗಿ ಬೆಳೆಸಿ ಸಮಾಜದ ಮುಂಗಡೆಯಲ್ಲಿ ಹೆಣ್ಣು ಸಹಿತ ಅಷ್ಟೇ ತಾಕತ್ತಿನಿಂದ ಎಲ್ಲ ಗೀತೆಗಳನ್ನು ಹಾಡಬಹುದನ್ನುವಂಥದ್ದನ್ನು ತೋರಿಸಿದ್ದಾರೆ. ಸಂಗೀತ, ಶಾಸ್ತ್ರೀಯ ಸಂಗೀತ ಒಂದು ವಿಭಿನ್ನವಾಗಿರತಕ್ಕಂಥದ್ದು. ಆದರೆ ಯಕ್ಷಗಾನದ ಭಾಗವತಿಕೆ ಅಷ್ಟು ಸುಲಭ ಅಲ್ಲ. ಯಾಕೆ ಅಂತ ಕೇಳಿದರೆ ಆ ಹೊತ್ತಿಗೆ ಆ ಕ್ಷಣಕ್ಕೆ ಹೊರಡಿಸಲ್ಪಟ್ಟಂಥ ನಾದಗಳಿದೆಯಲ್ಲ, ಚೆಂಡೆ ಮೃದಂಗಗಳ ನಾದದ ಜೊತೆಯಲ್ಲಿ ಆ ಹೊರಡಿಕೆಗಳ ಜೊತೆಯಲ್ಲಿ ಲಯಬದ್ಧವಾಗಿ ಯಾವುದಕ್ಕೆ ಮಧ್ಯದಲ್ಲಿ ಬಿಡುತ್ತಾ ಅವರಿಗೂ ಆ ಕೆಲಸವನ್ನು ಕೊಡುತ್ತಾ ಲಯವನ್ನು ಬಿಡದೇನೆ ಮತ್ತೆ ಅದಕ್ಕೆ ಹೋಗಿ ತಲುಪತಕ್ಕಂಥದ್ದು ಬಹಳ ಕ್ಲಿಷ್ಟಕರವಾಗಿರ್ತಕ್ಕಂಥ ಸನ್ನಿವೇಶ. ಆದರೂ ಅದನ್ನೆಲ್ಲ ಜೀರ್ಣಿಸಿಕೊಂಡು ಈ ಪ್ರಬುದ್ಧತೆಯನ್ನು ಮೆರೀತಾ ಇರತಕ್ಕಂಥ ಚಿಂತನಾಳಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಟ್ಟ ನಡುವೆಯೇ ಒಂದು ಅಭಿನಂದನೆಯನ್ನು ನಾವು ಚಪ್ಪಾಳೆ ಮುಖಾಂತರ ನಾವು ಹೇಳ್ತಾ ಇದ್ದೀವಿ. ಈಗ ನವದಂಪತಿಗಳ ಈ ಒಂದು ಸನ್ನಿವೇಶದಲ್ಲಿ ಅವರ ಅಪೇಕ್ಷೆಯೂ ಹೌದು, ಜೊತೆಯಲ್ಲಿ ಅನೇಕ ಜನರ ಅಪೇಕ್ಷೆಯ ಒಂದು ಪದ್ಯವನ್ನ ಹೇಳಲಿಕ್ಕಿದ್ದಾರೆ. ಆದರೆ ಚಿಂತನಾಳವರು ಒಂದು ಕಂಡೀಷನ್ ಹಾಕಿದ್ದಾರೆ. ಬಹಳ ಜನ ಎಲ್ಲ ಆ ಒಂದು ಗೀತೆಯನ್ನು ಕೇಳಿದ್ಮೇಲೆ ನಾವು ಹೋಗ್ಬಿಡ್ತೀವಿ ಅಂತ ಹೇಳ್ತಾರೆ. ಖಂಡಿತ ಹಾಗೆ ಮಾಡದೇ 4:15 ಈ ಕಾರ್ಯಕ್ರಮ ಮುಗಿಯುತ್ತದೆ. 4:15 ಪರ್ಯಂತರವೂ ಕೂಡ ಕುಳಿತು ಎಲ್ಲ ಗೀತೆಗಳನ್ನು ಕೇಳಬೇಕು ಅನ್ನುವಂಥ ಅಪೇಕ್ಷೆಯ ಜೊತೆಯಲ್ಲಿ ಮುನಿಸುತ್ತರವೇ ಎನ್ನುವಂಥ ಒಂದು ಪದ್ಯವನ್ನ ನಮ್ಮ ನಿಮ್ಮೆಲ್ಲರ ಮುಂದೆ ಚಿಂತನಾ ಹೆಗಡೆ ಅವರು ಹಾಡಲಿಕ್ಕಿದ್ದಾರೆ. ನಿಜವಾಗಿಯೂ ಕೂಡ ಇಂತಹ ಮದುವೆ ಮುಂಜೆಯ ಸಂದರ್ಭದಲ್ಲಿ ನಾವು ಹರಟೆಯನ್ನು ಹೊಡೆದು ಎಷ್ಟೋ ಸಮಯವನ್ನು ವ್ಯರ್ಥ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸಮಯ ಯಾವಾಗಲೂ ಕೂಡ ನಮ್ಮ ಕೇಳಿ ಬರೋದಿಲ್ಲ. ಒಂದೊಂದು ಕ್ಷಣವೂ ಸಹಿತ ನಮ್ಮನ್ನು ಮೀರಿ ಸಾಗುತ್ತಾನೆ ಇರ್ತದೆ. ಹೋದ ಕ್ಷಣ ಮತ್ತೆ ತಿರುಗಿ ಬರೋದಿಲ್ಲ. ಆದರೆ ಎಲ್ಲ ಕಡೆಯಲ್ಲೂ ಕೂಡ ಇಂತಹದ್ದೇ ಒಂದು ಸಂಗೀತವೋ, ನಾದವೋ, ತಾಳಮದ್ದಲೆಯೋ, ಯಕ್ಷಗಾನವೋ ಈ ರೀತಿ ಆಯೋಜಿಸಿದಾಗ ಇಡೀ ಸಮಾಜಕ್ಕೆ ಸಂಸ್ಕಾರ ಕೊಡ್ತಾ ಇದ್ದೀವಿ. ನಮ್ಮ ಮನೆಯ ಮಕ್ಕಳಿಗೂ ಸಂಸ್ಕಾರ ಕೊಡೋದ್ರ ಜೊತೆಯಲ್ಲಿ ಇಡೀ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಸಂದೇಶವನ್ನು ಕೊಡೋದಕ್ಕೆ ಸಾಧ್ಯತೆಗಳಿರ್ತದೆ. ಇದರ ಜೊತೆಯಲ್ಲಿ ಇನ್ನು ಮುಂದಿನ ಪೀಳಿಗೆಗೂ ಸಹಿತ, ಹುಟ್ಟುವಂಥ ಮಕ್ಕಳಿಗೂ ಸಹಿತ ಇದೊಂದು ಸಂಸ್ಕಾರ ಇರುತ್ತದೆ ಅಂತ ನಾವು ಅನೇಕ ಬಾರಿ ಅನೇಕ ಪ್ರಸಂಗಗಳಲ್ಲಿ ನಾವು ನೋಡ್ತೇವೆ. ಯಾಕೆ ದುಷ್ಕೃತ್ಯಗಳನ್ನು ಸಮಾಜದಲ್ಲಿ ಮಾಡುತ್ತಾರೆ ಅಂತ ಕೇಳಿದಾಗ ಸುಕೃತ್ಯಗಳೆಲ್ಲ ನಡೆಯದೇ ಇದ್ದಾಗ ದುಷ್ಕೃತ್ಯಗಳು ತನ್ನಿಂತಾನಾಗೆ ಮೇಲೆ ಬರ್ತದೆ ಅಂತ. ಹಾಗಾಗಿ ಒಳ್ಳೆಯತನಗಳು, ಒಳ್ಳೆಯ ಸಂಸ್ಕಾರಗಳು, ಒಳ್ಳೆಯ ಕೃತ್ಯಗಳು ದಿನನಿತ್ಯವೂ ನಡೆಯುತ್ತಾ ಇದ್ರೆ ಅಲ್ಲಿಯೂ ಕೂಡ ಒಳ್ಳೆಯದು ಬರ್ತದೆ ಅಂತ. ನಾವು ಶಿವಾಜಿಯ ಕಥೆಯನ್ನು ಕೇಳ್ತೇವೆ. ಶಿವಾಜಿ ಹೊಟ್ಟೆಯಲ್ಲಿದ್ದಾಗ ಜೀಜಾಬಾಯಿ ಮಹಾಭಾರತ ರಾಮಾಯಣ ಕಥೆಯನ್ನು ಹೇಳ್ತಾ ಇದ್ಲು. ಹಿಂದೂ ಸಾಮ್ರಾಜ್ಯ ವಿರಾಟ್ ಅಂತ ಹೇಳಿಸ್ಕೊಂಡ ಇಡೀ ಹಿಂದೂ ಸಾಮ್ರಾಜ್ಯಕ್ಕೆ ನೇತಾರನಾಗಿ ಹೊರಹೊಮ್ಮಿದ. ಯಾಕೆ ಅಂತ ಕೇಳಿದ್ರೆ ಹಿಂದೂ ಸಮಾಜ, ಹಿಂದೂ ಸಂಸ್ಕೃತಿ, ಹಿಂದೂ ಸಂಸ್ಕಾರಗಳ ಬಗ್ಗೆ ಅವನ ತಾಯಿ ಗರ್ಭದಲ್ಲಿದ್ದಾಗಲಿಂದ ಸಂಸ್ಕಾರ ಕೊಡೋದಕ್ಕೆ ಪ್ರಾರಂಭ ಮಾಡಿದಳು ಅಂತ. ಅದನ್ನು ಬಿಟ್ಟು ನಾವು ಬೇಡದೇ ಇದ್ದ ಸಂಸ್ಕಾರಗಳು ಗರ್ಭದಲ್ಲಿದ್ದಾಗಲೇ ಕೊಡೋದಕ್ಕೆ ಪ್ರಾರಂಭ ಮಾಡಿದರೆ ಅದು ಹೊಟ್ಟೆಯಿಂದ ಹೊರಗೆ ಬಂದಾಗಲೇ ಮನೆ ಒಂದು 3 ಬಾಗಿಲು ಮಾಡೋದಕ್ಕೆ ಸಿದ್ಧ ಆಗ್ತದೆ. ಹಾಗಾಗಿ ಒಳ್ಳೆಯ ಸಂಸ್ಕಾರಗಳನ್ನು ಗರ್ಭದಿಂದಲೇ ಕೊಡ್ತಾ ಸಾಗಿ ಕೇವಲ ಮನೆಯವರೊಂದೇ ಅಲ್ಲ, ಇಡೀ ಸಮಾಜವೇ ಒಂದು ಮಗುವಿನ ಸಿದ್ಧತೆಗಾಗಿ, ಈ ಭಾರತದ ಸುಪ್ರಜೆಗಳ ನಿರ್ಮಾಣಕ್ಕಾಗಿ ನಾವು ದುಡಿಯಬೇಕಾದದ್ದು ಇಡೀ ಸಮಾಜದ ಕರ್ತವ್ಯ ಇರ್ತದೆ. ಯಾವುದೇ ಮಗು ತಪ್ಪು ಮಾಡಿದಾಗ ತಿದ್ದಿ ನಡೆಸಬೇಕಾದದ್ದು ನಮ್ಮ ಕರ್ತವ್ಯ. ಆ ನೆಲೆಯಲ್ಲಿಯೂ ಕೂಡ ಎಲ್ಲ ಮನೆಗಳಲ್ಲಿ ಇಂಥ ಸಂಸ್ಕಾರಗಳು ನಿರಂತರ ನಡೆಯುತ್ತಾ ಇರಲಿ. ಈಗ ಮುನಿಸುತ್ತರವೇ ಕರಿ ಮುಗಿಲ ಬಾನಿನಲ್ಲಿ ಮಿಂಚರಣನು ತಾರೆಗಳು ಮೈಯ ಬಳಸ
ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ, ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ, ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ, ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ, ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ, ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ, 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 ಜೀವನದ ನೂರು ಕನಸು ನನಸಾಗಿದೆ, ಜೀವನದ ನೂರು ಕನಸು ನನಸಾಗಿದೆ, 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 ಮುನಿಸೇತಕ್ಕೆ ಈ ಬಗೆ ಮೂಡಿದೆ, ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ, ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ, ಹೊಸ ಬಾಳ ಬಾಗಿಲಲ್ಲಿ ನಾವೀ ದಿನ ಹೊಸ ಬಾಳ ಬಾಗಿಲಲ್ಲಿ, ಹೊಸ ಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕೀ ಮನ, ಏಕೀ ಮನ, ಏಕೀ ಮನ, ವಾಗರ್ತದಂತೆ ನಮ್ಮ ಈ ಮೈಮನ, ಜತೆ ಸೇರಲು ಜೀವನ ಪಾವನ, ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ, ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ, ಹಿತವಾಗಿ ನಗಲು ಬಾರದೆ, ಹಿತವಾಗಿ ನಗಲು ಬಾರದೆ, ಆ ಆ ನಿಜವಾಗಲೂ ಈ ಗೀತೆ ಕೇಶವ ಹಾಗೂ ಶಿಲ್ಪಾರಿಗೇ ಹೇಳಿರ್ತಕ್ಕಂಥದ್ದು. ಇರುವ ಹೊಟ್ಟೆಯ ರಗಳೆ ಸಾಲದೆಂದೇನೋ ವಿಧಿ, ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿಹನು ನರನಳ್ಳು, ಹೊಟ್ಟ ತುಂಬಿದ ತೋಳ ಮಲಗೀತು ನಿಂಪರರ ದಿಟ್ಟಿಸುತ್ತ ಕರಬುಬಿಯೋ ಮಂಕುತಿಮ್ಮ ಅಂತ. ಯಾವಾಗಲೂ ಹೊಟ್ಟೆ ಕಿಚ್ಚನ್ನು ತಣಿಸುವುದಕ್ಕಾಗಿಯೇ ಇರುವಂತಹದ್ದು ನಗು ಅಂತ. ಹಾಸ್ಯ, ನಗಿಸುವಂತಹದ್ದು, ನಗುವಂತಹದ್ದು, ಇದು ಎಲ್ಲವೂ ಕೂಡ ನಮ್ಮಲ್ಲಿರ್ತಕ್ಕಂಥ ಅನೇಕ ದುರ್ಭಾಷೆಗಳನ್ನು, ದುರ್ಭಾವನೆಗಳನ್ನು ದೂರ ಮಾಡೋದಕ್ಕೆ ಕಾರಣ ಆಗುತ್ತದೆ. ಹಾಗಾಗಿ ಈ ನಗು, ನಗಿಸ್ತಕ್ಕಂಥದ್ದು ಯಾವಾಗಲೂ ಬೇಕಾಗುತ್ತದೆ ಅಂತ. ಹಾಗಾಗಿ ಈಗ ಹಾಸ್ಯದ ಪ್ರಸಂಗದ ಹಾಸ್ಯ ಭಾಗದ ಒಂದು ಪದ್ಯ ಬಾಬಾರೋ ಎನ್ನುವಂಥ ಹಾಸ್ಯದ ಪದ್ಯವನ್ನು ಹಾಡಲಿಕ್ಕಿದ್ದಾರೆ. ಬಾಬಾರೋ ಶೌರಿ ಗೋಪಬಾಲ ವನಮಾಲ ಹರಿ ಶ್ಯಾಮಲೋಲ, ವನಮಾಲ ಹರಿ ಶ್ಯಾಮಲೋಲ, ಶ್ರೀಲೋಲ ಹರಿವನಮಾಲ, ಶ್ರೀಲೋಲ ಹರಿವನಮಾಲ ಹರಿ ಶ್ಯಾಮಲೋಲ, ಬಾಬಾರೋ ಶೌರಿ ಗೋಪಬಾಲ, ಬಾಬಾರೋ 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 ಶೌರಿ ಗೋಪಬಾಲ, ಗೋಪಬಾಲ ಗೋಪಬಾಲ
ಹರಿ ಶ್ಯಾಮನೋನಿ ವನಮಾಲ ಹರಿ ಶ್ಯಾಮನೋನಿ ಹರಿ ವನಮಾಲ ಹರಿ ಶ್ರೀಲೋಲ ಶ್ರಾವಣದ ನಟ್ಟಿರುಳ ರಾತ್ರಿಯಲ್ಲಿ ಶ್ರಾವಣದ ನಿಟ್ಟಿರುಳ ರಾತ್ರಿಯಲ್ಲಿ ಶ್ರಾವಣದ ನಿಟ್ಟಿರುಳ ರಾತ್ರಿಯಲ್ಲಿ ಶ್ರಾವಣದ ನಿಟ್ಟಿರುಳ ರಾತ್ರಿಯಲ್ಲಿ ದೇವಕಿಯ 8ನೆಯ ಗರ್ಭದಲ್ಲಿ ಶ್ರಾವಣದ ನಿಟ್ಟಿರುಳ ರಾತ್ರಿಯಲ್ಲಿ ಶ್ರಾವಣದ ನಿಟ್ಟಿರುಳ ರಾತ್ರಿಯಲ್ಲಿ ದೇವಕಿಯ 8ನೆಯ ಗರ್ಭದಲ್ಲಿ ದೇವಕಿಯ 8ನೆಯ ಗರ್ಭದಲ್ಲಿ ನವಮಾಸದಲ್ಲಿ 8ನೆಯ ಗರ್ಭದಲ್ಲಿ ಆ ಆ ಶ್ರಾವಣದ ನಿಟ್ಟಿರುಳ ರಾತ್ರಿಯಲ್ಲಿ ಶ್ರಾವಣದ ನಿಟ್ಟಿರುಳ ರಾತ್ರಿಯಲ್ಲಿ ದೇವಕಿಯ 8ನೆಯ ಗರ್ಭದಲ್ಲಿ ಬಾಬಾರೋ 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 ಶೌರಿ ಗೋಪಬಾಲ ವನಮಾಲ ಹರಿಶಮನೋಲ ವನಮಾಲ ಹರಿಶಮನೋಲ ವನಮಾಲ ಶ್ರೀಲೋಲ ಬೆರಳುಗಳ ನೋಡವುಗಳು ಒಂದರಂತೊಂದಿಲ್ಲ ಕರಧರ್ಮ ಕುಚಿತವ ಹೆಚ್ಚು ಕಡಿಮೆಗಳು ಪುರುಳ ಪಿಡಿಯುವುದೇ ಬೆರಳುಗಳು ಎಲ್ಲ ಒಂದುದ್ದವಿರೆ. ಹೇಗೆ ಎಲ್ಲವೂ ಕೂಡ ಒಂದೇ ರೀತಿಯಾಗಿದ್ರೆ ಪ್ರಪಂಚದಲ್ಲಿ ವಿಸ್ಮಯ ಅಂತಿರೋದಿಲ್ಲ ಅಂತ. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇರೋದು ಅಂತ ಕೇಳಿದರೆ, ಚಿಂತನಾಳ ವಯಸ್ಸಿನ ಎಲ್ಲ ಹೆಣ್ಣುಮಕ್ಕಳು ಕೂಡ ಹಿಂಗೇನೆ ಯಕ್ಷಗಾನ ಹಾಡ್ತಾ ಇದ್ರೆ ಚಿಂತನಾಳನ್ನು ಯಾರು ಕರೀತಾ ಇದ್ರು? ಆದರೆ ಒಬ್ಬೊಬ್ಬರಲ್ಲಿ ಒಂದೊಂದು ವೈಶಿಷ್ಟ್ಯತೆ ಇರ್ತದೆ. ಇಷ್ಟೊಂದು ನಾದ ಭರಿತವಾಗಿ ಸುಶ್ರಾವ್ಯವಾಗಿ ಹಾಡಿರ್ತಕ್ಕಂಥ ಚಿಂತಾಣಲ ಕಂಠಸಿರಿ ಇನ್ನೂ ಹೆಚ್ಚೆಚ್ಚಾಗಿ ಬೆಳೆಯಲಿ ಅನ್ನುವಂಥ ಆಶಯದೊಂದಿಗೆ ಈಗ ಹೆಚ್ಚಾಗಿ ನಮ್ಮ ಭಾರತ ರಾಮಮಯವಾಗಿರ್ತಕ್ಕಂಥ ಸನ್ನಿವೇಶವನ್ನು ನಾವು ಕಾಣ್ತಾ ಇದ್ದೀವಿ. ಕಳೆದ ಜನವರಿ 22ರಿಂದ ರಾಮರಾಜ್ಯ ಈ ನಾಡಿನಲ್ಲಿ ಪ್ರಾರಂಭ ಆಗಿದೆ. ಆ ಕಾಲದಲ್ಲಿಯೂ ಕೂಡ ರಾಮ ಏನು ಮಾಡಿದ, ನಿರ್ಯಾಣ ಹೊಂದುವಾಗ ಮೊದಲು ಲಕ್ಷ್ಮಣನನ್ನ ಸೀತೆಯನ್ನ ಮೇಲೆ ಕಳಿಸಿಕೊಟ್ಟ. ಈಗ ರಾಮ ಬರುವಾಗ 10 ವರ್ಷ ಮುಂಚಿತವಾಗಿ ಒಬ್ಬ ಲಕ್ಷ್ಮಣನನ್ನು ನಮ್ಮ ಪಾಲಿಗೆ ಭಾರತಕ್ಕೆ ಕಳಿಸಿಕೊಟ್ಟ. ಅವ ಬಂದು 10 ವರ್ಷದಲ್ಲಿ ರಾಮನಿಗೆ ಬೇಕಾಗಿರ್ತಕ್ಕಂಥ ಆಸನವನ್ನ ದೇವಾಲಯವನ್ನ ನಿರ್ಮಾಣ ಮಾಡಿದ ಮೇಲೆ ಜನವರಿ 22ಕ್ಕೆ ರಾಮ ಬಂದ, ತನ್ನ ಆಸನವನ್ನ ರಾಮನಿಗೆ ಬಿಟ್ಟುಕೊಟ್ಟ ಅಂತ. ಈ ರಾಮರಾಜ್ಯದ ಸಿಹಿಯ ಸೊಗಸನ್ನ ಅನುಭವಿಸ್ತಕ್ಕಂಥ ನಮಗಳಿಗೆಲ್ಲ ದಿವಸ ಒಂದು ಬಾರಿ ಆದರೂ ರಾಮನಾಮವನ್ನು ಕೇಳದೇ ಇದ್ರೆ ಇಲ್ಲಿದ್ದು ಪ್ರಯೋಜನ ಏನು ಅಂತ ಅನ್ನಿಸುವುದು ಸಹಜ. ಹಾಗಾಗಿ ನಾವು ನಾಮ ಮಾತ್ರ ಹಾಡುತ್ತೇವೆ, ಗಾನ ಹಾಡುವುದಕ್ಕೆ ಚಿಂತನಾಳೆ ಬೇಕಲ್ವೇ? ಹಾಗಾಗಿ ರಾಮನಾಮದ ಆ ಒಂದು ಗಾನ ಚಿಂತನಾಳ ಕಂಠದಿಂದ. ಸ್ಮರಿಸಯ್ಯ ರಾಮ ಮಂತ್ರ ಸ್ಮರಿಸಯ್ಯ ಸ್ಮರಿಸಯ್ಯ ರಾಮ ಮಂತ್ರ ನಿನ್ನ ಮರಣ ಭೀತಿಯ ಪರಿಹರಿಸುವುದೇ ಮಂತ್ರ ರಾಮ ಮಂತ್ರ
ರಾಮ 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 ಸ್ಮರಿಸಯ್ಯ ರಾಮ ಮಂತ್ರ ಸ್ಮರಿಸಯ್ಯ ಸ್ಮರಿಸಯ್ಯ ರಾಮ 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 ಮಂತ್ರ ಸ್ಮರಿಸಯ್ಯ ಸ್ಮರಿಸಯ್ಯ ರಾಮ ರಾಮ ಸ್ಮರಿಸಯ್ಯ ರಾಮ 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 ಮಂತ್ರ ಸ್ಮರಿಸಯ್ಯ ಸ್ಮರಿಸಯ್ಯ ರಾಮ 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 ಮಂತ್ರ ನಿನ್ನ ಮರಣ ಭೀತಿಯ ಪರಿಹರಿಸುವುದೇ ಮಂತ್ರ ನಿನ್ನ ಮರಣ ಭೀತಿಯ ಪರಿಹರಿಸುವುದೇ ಮಂತ್ರ ರಾಮ ರಾಮ ಮಂತ್ರ ರಾಮ ರಾಮ ಸ್ಮರಿಸಯ್ಯ ರಾಮ ಮಂತ್ರ ನಿನ್ನ ಮರಣ ಭೀತಿಯ ಪರಿಹರಿಸುವುದೇ ಮಂತ್ರ ನಿನ್ನ ಮರಣ ಭೀತಿಯ ಪರಿಹರಿಸುವುದೇ ಮಂತ್ರ ರಾಮ ಶ್ರೀರಾಮ ಜಯ ರಾಮ
ಉತ್ತರಿಸಿದ ಮಂತ್ರ ಜಗದಿವಾಲಿಕೆಯ ಉತ್ತರಿಸಿದ ಮಂತ್ರ ವಿಗಡ ರೋಗಗಳ ದೂರ ಮಾಡುವ ಮಂತ್ರ ಬಗೆ ಬಗೆ ದುರಿತಾವ ಸುಡುವ ಮಂತ್ರ ಜಗದಿವಾಲಿಕೆಯ ಜಗದಿವಾಲಿಕೆಯ ಉತ್ತರಿಸಿದ ಮಂತ್ರ ಜಗದಿವಾಲಿಕೆಯ ಉತ್ತರಿಸಿದ ಮಂತ್ರ ಉತ್ತರಿಸಿದ ಮಂತ್ರ ಬಗೆ ಬಗೆ ದುರಿತಾವ ಸುಡುವ ಮಂತ್ರ ಬಗೆ ಬಗೆ ದುರಿತಾವ ಸುಡುವ ಈ ಮಂತ್ರ ರಾಮ ಮಂತ್ರ ವಿಗಡ ರೋಗಗಳ ದೂರ ಮಾಡುವ ಮಂತ್ರ ವಿಗಡ ರೋಗಗಳ ದೂರ ಮಾಡುವ ಮಂತ್ರ ವಿಗಡ ರೋಗಗಳ ದೂರ ಮಾಡುವ ಮಂತ್ರ ಸುಗುಣರ್ಗೆ ಸುಗುಣರ್ಗೆ ಸುಜ್ಞಾನ ಕೊಡುವುದೀ ಮಂತ್ರ ರಾಮ ಎನ್ನಬಾರದೆ ರಾಮ ಎನ್ನಬಾರದೆ ತನುಮನದಲ್ಲಿ ರಾಮ ಬರಬಾರದೆ ರಾಮ ಎನ್ನಬಾರದೆ ರಾಮ ಎನ್ನಬಾರದೆ ತನುಮನದಲ್ಲಿ ರಾಮ ಬರಬಾರದೆ ರಾಮ ಬರಬಾರದೆ ಬರಬಾರದೆ ಜಗದಿ ವಾಲ್ಮೀಕಿಯ ಉದ್ಧರಿಸಿದ ಮಂತ್ರ ಬಗೆ ಬಗೆ ದುರಿತವ ಸುಡುವ ದಿ ಮಂತ್ರ ವಿಗಡ ರೋಗಗಳ ದೂರ ಮಾಡುವ ಮಂತ್ರ ಸುಗುಣರ್ಗೆ ಸುಜ್ಞಾನ ಕೊಡುವುದೀ ಮಂತ್ರ ರಾಮ 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 ರಾಮ
ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಹೇ ಮನುಜ ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ ಸೋಮಶೇಖರ ತನ್ನ ಬಾಬೆಗೆ ಬೆಳೆದ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಸ್ಮರಿಸಯ್ಯ ರಾಮ ಮಂತ್ರ ನಿನ್ನ ಮರಣ ಭೀತಿಯ ಪರಿಹರಿಸೋ ಧೀಮಂತ ಸ್ಮರಿಸಯ್ಯ ರಾಮ ಮಂತ್ರ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ಶ್ರೀರಾಮ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ರಘುರಾಮ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ಶ್ರೀರಾಮ ರಾಮ ರಾಮ ಜಯ ರಘುರಾಮ ರಾಮ ರಾಮ ಜಯ ಶ್ರೀರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ 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 ನಿಜವಾಗಲೂ ಈ ತಾಕತ್ತಿರೋದು ಯಕ್ಷಗಾನದ ಈ ಪದ್ಯಗಳಿಗೆ ಮಾತ್ರ. ನಾವು ಕನ್ನಡ ಹೋರಾಟಗಾರರು ಎಲ್ಲ ನೋಡ್ತಾ ಇರ್ತೀವಿ, ಆದರೆ ನಿಜವಾಗಿ ಕನ್ನಡ ಇರೋದು ಯಕ್ಷಗಾನದಲ್ಲಿ ಮಾತ್ರ. ಅದು ಬೇರೆಯಲ್ಲಿಯೂ ಕೂಡ ಸಿಗೋದಕ್ಕೆ ಸಾಧ್ಯ ಇಲ್ಲ. ರಾಮನನ್ನೇ ತಂದಿಳಿಸ್ತಕ್ಕಂಥ ಶಕ್ತಿ ಇರೋದು ಯಕ್ಷಗಾನಕ್ಕೆ ಮಾತ್ರ ಅಂತ. ರಾಮನಂ ಭರತನಂ ತಬ್ಬಿಕೊಂಡತ್ತಂತೆ, ಅಶ್ರು ನದಿಯಾಗಿ ಉಕ್ಕಿ ಹರಿದಂತೆ, ಸೀಮೆಯನ ಮುಟ್ಟಿತ ಭ್ರಾತೃತ್ವ ಸೌಂದರ್ಯ, ಕ್ಷೇಮವದು ಜೀವಕ್ಕೆ ಮಂಕುತಿಮ್ಮ. ರಾಮ ಎಷ್ಟೋ ಆದರ್ಶಗಳನ್ನು ನಮ್ಮ ಪಾಲಿಗೆ ಬಿಟ್ಟು ಹೋಗಿದ್ದಾನೆ. ಪಿತೃವಾಕ್ಯ ಪರಿಪಾಲಕ ಅಂತ ಹೇಳಿದ್ರು, ಏಕಪತ್ನಿಯ ವ್ರತಸ್ಥ ಅಂತ ಹೇಳಿದ್ರು, ಭ್ರಾತೃತ್ವ ಪ್ರೇಮಿ ಅಂತ ಕರೆದ್ರು. ಹೀಗೆ ಅನೇಕ ರೀತಿಯಲ್ಲಿ ಕರೀತಾ ಮರ್ಯಾದಾ ಪುರುಷೋತ್ತಮ ಅಂತ ಹೇಳಿದ್ರು. ಉತ್ತಮ ಪುರುಷರನ್ನು ನಾವು ನೋಡ್ತೇವೆ, ಮರ್ಯಾದೆ ಇರುವ ಪುರುಷರನ್ನು ನೋಡ್ತೇವೆ. ಮರ್ಯಾದಾ ಪುರುಷೋತ್ತಮ ಅಂತ ಕರೆಯುವುದಿದ್ರೆ ಅದು ರಾಮನನ್ನು ಮಾತ್ರ ಕರೆಯುತ್ತಾರೆ. ಹಾಗಾಗಿ ರಾಮನಾಮವನ್ನು ಆಡುವಾಗ, ರಾಮನಾಮವನ್ನು ಹೇಳುವಾಗ ಕ್ಲೇಶಗಳೆಲ್ಲ ದೂರವಾಗುತ್ತದೆ ಅಂತ, ಆನಂದ ಉಕ್ಕಿ ಬರುತ್ತದೆ ಅಂತ, ಮನಸ್ಸು ಆಹ್ಲಾದವಾಗುತ್ತದೆ ಅಂತ, ಮನಸ್ಸು ಅರಳುವುದಕ್ಕೆ ಪ್ರಾರಂಭವಾಗುತ್ತದೆ. ಪಾಶ್ಚಾತ್ಯಕ್ಕೂ ನಮಗೂ ಇರುವ ವ್ಯತ್ಯಾಸಗಳಿಷ್ಟೇ. ಪಾಶ್ಚಾತ್ಯ ಸಂಗೀತಗಳನ್ನು ಹಾಕಿದಾಗ ಸಭೆಯಲ್ಲಿ ಕುಪ್ಪಳಿಸಿ ಕುಣಿಯುತ್ತಾರೆ. ಯಾಕೆ ಕುಣಿಯುತ್ತಾರೆ ಅಂತ ಕೇಳಿದರೆ ಮನಸ್ಸು ಕೆರಳಿ ಕುಣಿಯುವ ಸನ್ನಿವೇಶಗಳದು. ಆದರೆ ರಾಮ ಭಜನೆಯನ್ನು ಹಾಕುವಾಗ, ಹೇಳುವಾಗ ಕೈ ತಾನಾಗಿ ತಾನು ಒಂದೆಡೆ ಸಾಗುತ್ತದೆ. ಯಾಕೆ ಅಂತ ಕೇಳಿದರೆ ಅದು ಮನಸ್ಸು ಅರಳಿ ಬರತಕ್ಕಂಥ ಒಂದು ಗೂಡುವಿಕೆ. ಹಾಗಾಗಿ ಮನಸ್ಸು ಅರಳಿದಾಗ ನಮ್ಮಲ್ಲಿರ್ತಕ್ಕಂಥ ಅನೇಕ ಕ್ಲೇಶಗಳೆಲ್ಲ ದೂರವಾಗುವುದಕ್ಕೆ ಪ್ರಾರಂಭವಾಗುತ್ತದೆ. ಮನಸ್ಸು ಕೆರಳಿದಾಗ ಬೇಡದೇ ಇರುವ ಭಾವನೆಗಳೆಲ್ಲ ನಮ್ಮ ಮನಸ್ಸಲ್ಲಿ ಬಂದು ಮನಸ್ಸನ್ನ ಕೆಣಕುವುದಕ್ಕೆ ಪ್ರಾರಂಭವಾಗುತ್ತದೆ ಅಂತ. ಹಾಗಾಗಿ ಇಂತಹ ಸನ್ನಿವೇಶಗಳಲ್ಲೆಲ್ಲ ಇಂತಹ ವಾಸ್ತವಿಕೆಯ ಆಸ್ಥಕ್ಯದ ಧಾರ್ಮಿಕತೆಯ ಭಾವನೆಯನ್ನು ಬೆಳೆಸ್ತಕ್ಕಂಥ ಕಲೆಗಳ ಸನ್ನಿವೇಶಗಳು ನಡೆದಾಗ ನಮ್ಮ ಆತ್ಮವು ಕೂಡ ಶುಚಿರ್ಭೂತವಾಗುವುದಕ್ಕೆ ಕಾರಣವಾಗುತ್ತದೆ ಎನ್ನುವ ವಾಕ್ಯವನ್ನ ಹೇಳ್ತಾ, ರಾಮನನ್ನೇನೋ ಸ್ಮರಿಸಿ ಆಯಿತು, ಶ್ಯಾಮನನ್ನ ಸ್ಮರಿಸಬೇಡವೇ?
ಈ ಲೋಕಕ್ಕೆ ಅನೇಕ ರೀತಿಯಾದಂತಹ ಪಾಠವನ್ನು ಜಗತ್ತಿಗೆ ಕೊಟ್ಟಿರತಕ್ಕಂಥವನು. ಕಣ್ಣೆರಡದೇಕೆರಡು ಮುಂದೆ ಪಕ್ಕದೊಳೇಕೆ ಬೆನ್ನೊಳಂದ್ ಎದೆಯೊಳಂದ್ ಇರಲು ಸುಕರವಲ ಅನ್ಯಾಯ ವಿಕಟಂಗಳೆನಿತು ಸೃಷ್ಟಿ ಕ್ರಮದೆ ಸೊನ್ನೆ ಜನ ವಾಕ್ಕಲ್ಲು ಮಂಕುತಿಮ್ಮ ಅಂತ. ಯಾಕೆ ಈ ಮಾತನ್ನು ಹೇಳ್ತಾ ಇರೋದು ಅಂತ ಕೇಳಿದ್ರೆ, ದೂಷಣೆಯನ್ನು ಮಾಡುವವರು ಕೃಷ್ಣನನ್ನೂ ಬಿಡಲಿಲ್ಲ ಅಂತ. ಹಾಗಾಗಿ ಈಗ ಕೆಲವು ಜನ ಹೇಳ್ತಾ ಇದ್ರಂತೆ, ಭಗವಂತನಿಗೆ ಬುದ್ಧಿ ಇಲ್ಲ, ಕಣ್ಣೆರಡು ಮುಂದ್ಗಡೆನೆ ಕೊಟ್ಟು ಬಿಟ್ಟ, ಒಂದು ಹಿಂದೆ ಒಂದು ಮುಂದೆ ಕೊಟ್ಟಿದ್ರೆ ಎಷ್ಟು ಸೊಗಸಾಗಿರ್ತಿತ್ತು ಅಂತ ಕೆಲವು ಜನ ಹೇಳಿದ್ರಂತೆ. ಎರಡು ಕಣ್ಣು ಮುಂದೆ ಕೊಟ್ಟರು ಇಷ್ಟ ಅನಾಹುತ ಮಾಡುತ್ತಾನೆ, ಒಂದು ಹಿಂದೆ ಒಂದು ಮುಂದೆ ಕೊಟ್ಟಿದ್ದಿದ್ರೆ ಇನ್ನೇನೇನು ಕಾಯ್ತಾ ಇತ್ತು. ಹಾಗಾಗಿ ಭಗವಂತನೂ ಕೂಡ ಅಷ್ಟೇ ಯೋಚನೆಯನ್ನು ಮಾಡಿ ಮನುಷ್ಯನನ್ನು ಸೃಷ್ಟಿ ಮಾಡಿದ್ದಾನೆ. ಉಳಿದ ಪ್ರಾಣಿಗಳಕ್ಕಿಂತಲೂ ಮಾನವ ಅತ್ಯಂತ ಡೇಂಜರಸ್ ಪ್ರಾಣಿ ಅಂತ. ಯಾಕೆ ಅಂತ ಕೇಳಿದ್ರೆ, ಎಲ್ಲದಕ್ಕೂ ಒಂದೊಂದೇ ಗುಣಗಳು ಇರುತ್ತದೆ. ಕತ್ತೆಯ ಒದಿಯುತ್ತದೆ, ನಾಯಿ ಕಚ್ಚುತ್ತದೆ, ಇನ್ನೊಂದೇನೋ ಬರಕ್ತದೆ, ಇಷ್ಟೇ ಇರ್ತದೆ. ಆದರೆ ಮನುಷ್ಯ ಮಾತ್ರ ಇದೆಲ್ಲ ಗುಣವನ್ನು ಎಷ್ಟೊತ್ತಿಗೆ ಏನು ಮಾಡ್ತಾನೆ ಅಂತ ಗೊತ್ತಾಗೋದಿಲ್ಲ, ಎಷ್ಟೊತ್ತಿಗೆ ಒದಿಯುತ್ತಾನೆ, ಎಷ್ಟೊತ್ತಿಗೆ ಕಚ್ಚುತ್ತಾನೆ, ಏನು ಮಾಡ್ತಾನೆ ಅಂತ ಗೊತ್ತಾಗೋದಿಲ್ಲ ಅಂತ. ಹಾಗಾಗಿ ಭಗವಂತ ಒಂದು ಬಾರಿ ಹೀಗೆ ಸಾಗುವಾಗ ಒಂದು ಪ್ರಾಣಿ ಸಿಕ್ತಂತೆ. ಜಿಂಕೆಯನ್ನ ಕೇಳ್ದ, ನನ್ನ ಸೃಷ್ಟಿ ಹೇಗಿದೆ ಅಂತ ಹೇಳಿ. ಅವಾಗ ಜಿಂಕೆ ಹೇಳುತ್ತಂತೆ, ನಿನ್ನ ಸೃಷ್ಟಿ ಅತ್ಯಂತ ಅದ್ಭುತವಾಗಿರುವಂತಹದ್ದು, ನಮಗೆ ಬೇಕಾದಲ್ಲಿ ಮೇವು ಇದೆ, ಬೇಕಾದಲ್ಲ ನೀರಿದೆ, ಎಲ್ಲವನ್ನು ಕೊಟ್ಟಿದೀಯ ಭಗವಂತ, ಧನ್ಯವಾದ ಅಂತ ಹೇಳ್ದ. ಅಷ್ಟೊತ್ತಿಗೆ ಒಂದು ಕಪ್ಪೆ ಬಂತಂತೆ. ಕಪ್ಪೆ ಕೇಳ್ದ, ಏನಾಯ್ತು ನನ್ನ ಸೃಷ್ಟಿ ಅಂತ. ನಿನ್ನ ಸೃಷ್ಟಿಯ ಮುಂದೆ ಇನ್ನೇನೂ ಕೂಡ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ನಾನು ಕಲ್ಲೊಳಗೆ ಇದ್ರು ಅಲ್ಲೇ ನೀರನ್ನು ನೀನು ಒದಗಿಸಿದೆಯಲ್ಲಪ್ಪ, ಹಾಗಾಗಿ ಆ ಸೃಷ್ಟಿಗಿಂತಲೂ ವೈಚಿತ್ರ್ಯ ಇನ್ನೇನಿದೆ ಅಂತ. ಇನ್ನು ಅನತಿ ದೂರ ಹೋದಾಗ ಮನುಷ್ಯ ಸಿಕ್ಕಿದನಂತೆ. ನನ್ನ ಸೃಷ್ಟಿ ಹೇಗಿದೆ ಅಂತ ಕೇಳಿದನಂತೆ. ಆವಾಗ ಆ ಮನುಷ್ಯ ಹೇಳೋದಕ್ಕೆ ಪ್ರಾರಂಭ ಮಾಡದ, ನಿನ್ನ ಸೃಷ್ಟಿ ಯಾವುದಕ್ಕೂ ಪ್ರಯೋಜನ ಇಲ್ಲ, ಒಂದೊಂದು ಕಡೆ ಗುಡ್ಡ, ಒಂದೊಂದು ಕಡೆ ತಗ್ಗು, ಒಬ್ಬವ ಬಡವ, ಒಬ್ಬವ ಶ್ರೀಮಂತ, ಎಲ್ಲ ಉದ್ದು ಲೀಸ್ಟನ್ನು ಹೇಳೋದಕ್ಕೆ ಪ್ರಾರಂಭ ಮಾಡದ. ಇವನ ಆರೋಪಗಳನ್ನು ಕೇಳುವಾಗಲೇ ಭಗವಂತ ಹೋದವ, ಇನ್ನೂವರೆಗೂ ಬರಲಿಲ್ಲ ಅಂತ ಹಾಸ್ಯಕ್ಕೆ ಕೆಲವು ಜನ ಹೇಳುವುದುಂಟು. ಹಾಗಾಗಿ ಮನುಷ್ಯನಿಗೆ ತೃಪ್ತಿಪಡಿಸುವವರು ಯಾರೂ ಇಲ್ಲ. ಆದರೆ ಗಾನಕ್ಕೆ ಮಾತ್ರ ಮನಸ್ಸನ್ನು ತೃಪ್ತಿಪಡಿಸುವ ಶಕ್ತಿ ಇರುತ್ತದೆ ಎನ್ನುವಂತಹದ್ದು. ವೇದಗಳಲ್ಲಿ 1132 ಖಂಡಗಳು ಇದೆ ಅಂತ ನಾವು ಕೇಳುತ್ತೇವೆ. ಅದರಲ್ಲಿ ಸಾಮಗಾನಕ್ಕೆ, ಸಾಮವೇದಕ್ಕೆ ಮಾತ್ರ 800ಕ್ಕೂ ಅಧಿಕ ಶಾಖೆಗಳಿದೆ ಅನ್ನುವಂಥದ್ದನ್ನು ನಾವು ಓದಿ ತಿಳಿದಾಗ ಅರ್ಥವಾಗುತ್ತದೆ. ಉಳಿದ ವೇದ ಭಾಗಕ್ಕಿಂತಲೂ, ಅಥರ್ವವೋ ಈ ರೀತಿಯಾದಂತಹ ವೇದಗಳಿಗಿಂತಲೂ ಸಾಮಗಾನಕ್ಕೆ, ಸಾಮವೇದಕ್ಕೆ ಹೆಚ್ಚಿನದಾದಂತಹ ಖಾಂಡ ವಿಭಾಂಡಗಳು ಉಂಟು ಅಂತ ಆದರೆ, ವಿಭಾಗಗಳು ಇದೆ ಅಂತ ಆದರೆ, ಈ ಗಾನಕ್ಕೆ ಎಷ್ಟೊಂದು ಪ್ರಾಶಸ್ತ್ಯವನ್ನ ಪ್ರಾಜ್ಞರಾದವರು, ಬ್ರಹ್ಮನಾದವರು ಇಟ್ಟಿದ್ದಾರೆ ಅಂತ ಕೇಳಿದರೆ ಅಸಾಧ್ಯವಾಗಿರತಕ್ಕಂಥ ಒಂದು ಗಾನ ಇದು. ಹಾಗಾಗಿ ಗಾನ ವೈಶಿಷ್ಟ್ಯ ಪಡೆಯುವುದಕ್ಕೂ ಇದೇ ಕಾರಣ. ಆದದ್ದರಿಂದ ಇಷ್ಟು ಹೊತ್ತು ರಾಮ ಭಜನೆ ಆಯಿತು. ಈಗ ಶ್ಯಾಮ ಭಜನೆಗಾಗಿ ಚಿಂತನಾಳ ಕಂಠ ತಮ್ಮ ಸಲುವಾಗಿ. ಮುದ್ದು ಬೆಣ್ಣೆಯ ನೀಡಿ ಮುದ್ದು ಮಾಡುವೆ ನೋಡು, ಮುದ್ದು ಬೆಣ್ಣೆಯ ನೀಡಿ ಮುದ್ದು ಮಾಡುವೆ ನೋಡು, ಸದ್ದಿಲ್ಲದಡಗಿದ ಕೃಷ್ಣನ ತೋರಿಸಮ್ಮ, ಸದ್ದಿಲ್ಲದಡಗಿದ ಕೃಷ್ಣನ ತೋರಿಸಮ್ಮ, ಮಗನಲ್ಲಿ ಹೋದನಮ್ಮ, ನಿನ್ನ ಮಗನಲ್ಲಿ ಹೋದನಮ್ಮ. ಕೃಷ್ಣ ಓಡೋಡಿ ಕೃಷ್ಣ ಜಿಗಿದೋಡಿ, ಕೃಷ್ಣ ಸಿಗದೋಡಿ, ಕೃಷ್ಣ ಓಡೋಡಿ ಜಿಗಿದೋಡಿ ಸಿಗದೋಡಿ ಹೋದನಮ್ಮ, ಮಗನಲ್ಲಿ ಹೋದನಮ್ಮ, ನಿನ್ನ ಮಗನಲ್ಲಿ ಹೋದನಮ್ಮ. ಕೃಷ್ಣ ಓಡೋಡಿ ಕೃಷ್ಣ ಜಿಗಿದೋಡಿ, ಕೃಷ್ಣ ಸಿಗದೋಡಿ, ಕೃಷ್ಣ ಸಿಗದೋಡಿ ಹೋದನಮ್ಮ, ಮಗನಲ್ಲಿ ಹೋದನಮ್ಮ, ನಿನ್ನ ಮಗನಲ್ಲಿ ಹೋದನಮ್ಮ, ನಿನ್ನ ಮಗನಲ್ಲಿ 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 ಹೋದನಮ್ಮ, ಮಗನಲ್ಲಿ ಹೋದನಮ್ಮ. ಕರಿಯ ಬಣ್ಣದ
ಬಣ್ಣದ ಮೈ ಕರಿಯ ಬಣ್ಣದ ಮೈ ಮುರಳಿ ಹಿಡಿದ ಕೈ ರಂಗ 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 ಕರಿಯ ಬಣ್ಣದ ಮೈ ಮುರಳಿ ಹಿಡಿದ ಕೈ ಶಿರದಲ್ಲಿ ಶೋಭಿಪ ಗರಿಯೊಂದು ಮಿನುಗಿದೆ ಶಿರದಲ್ಲಿ ಶೋಭಿಪ ಗರಿಯೊಂದು ಮಿನುಗಿದೆ ಕೊರಳು ವನಮಾಲೆ ಬೆರಳು ಉಂಗುರ ಕೊರಳು ವನಮಾಲೆ ಬೆರಳು ಉಂಗುರ ಕಿರುನಗೆ ಬೀರುವ ಕಮಲವದನರ ಕಿರುನಗೆ ಬೀರುವ ಕಿರುನಗೆ ಬೀರುವ ಕಿರುನಗೆ ಬೀರುವ ಕಮಲವದನರಂಗ ಮಗನಲ್ಲಿ ಹೋದ ನಮ್ಮ ನಿನ್ನ ಮಗನಲ್ಲಿ ಹೋದ ನಮ್ಮ ಕೃಷ್ಣ ಓಡೋಡಿ ಜಿಗಿದೋಡಿ ಸಿಗದೋಡಿ ಹೋದ ನಮ್ಮ ಮಗನಲ್ಲಿ ಹೋದ ನಮ್ಮ ಮೊಸರು ತಿನ್ನುವನೆಂದು ಹೊಸ ಹಗ್ಗವನ್ನು ತಂದು ಮೊಸರು ತಿನ್ನುವನೆಂದು ಹೊಸ ಹಗ್ಗವನ್ನು ತಂದು ಮೊಸರು ತಿನ್ನುವನೆಂದು ಹೊಸ ಹಗ್ಗವನ್ನು ತಂದು ಹೊಸದು ಬಿಗಿಯಲೆಂದು ಮಾಯವಾಗಿಯ ನಮ್ಮ ಹೊಸದು ಬಿಗಿಯಲೆಂದು ಮಾಯವಾಗಿಯ ನಮ್ಮ ಮಂದರ ಗಿರಿಧರ ಸುಂದರ ಮುರಹರ ಮಂದರ ಗಿರಿಧರ ಸುಂದರ ಮುರಹರ ಮಂದರ ಗಿರಿಧರ ಸುಂದರ ಮುರಗರ ಮಂದರ ಗಿರಿಧರ ಸುಂದರ ಮುರಗರ ಗಂಗಾಧರ ಸಕ ವೆಂಕಟಪತಿ ರಂಗ ಗಂಗಾಧರ ಸಕ ವೆಂಕಟಪತಿ ರಂಗ ಗಂಗಾಧರ ಸಕ ವೆಂಕಟಪತಿ ರಂಗ ಮಗನಲ್ಲಿ ಹೋದ ನಮ್ಮ ನಿನ್ನ ಮಗನಲ್ಲಿ ಹೋದ ನಮ್ಮ ತಗದಿಮಿ ತಗಜನು ತಳಾಂಗು ತಗದಿನ ತದ್ದಿತ್ತೈ ತಗದಿಮಿ ತಗಜನು ತಳಾಂಗು ತಗದಿನ ತಿದ್ದಿತ್ತೈ ತತ್ತತ್ತರ ಗಿಡ ತಗದಿನ 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 ತೈ ತತ್ತತ್ತರ ಗಿಡ ತಗದಿನ 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 ತೈ ತಗದಿನ ತೈ ತಗದಿನ ತಾ ತಗದಿನ ತೈ ತಗದಿನ ತ ತಗದಿನ ತೈ ತಗದಿನ ತಾ ಮಗನಲ್ಲಿ ಹೋದ ನಮ್ಮ ನಿನ್ನ ಮಗನಲ್ಲಿ ಹೋದ ನಮ್ಮ ಕೃಷ್ಣ ಓಡೋಡಿ ಕೃಷ್ಣ ಜಿಗಿದೋಡಿ ಸಿಗದೋಡಿ ಹೋದ ನಮ್ಮ ಮಗನಲ್ಲಿ ಹೋದ ನಮ್ಮ ರಂಗ 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 ಕೃಷ್ಣ ಹೆಸರು ಹೆಸರೇ ಕಸರು ಬೀಸುವ ಗಾಳಿ ಹಸೆಯೊಂದು ನಿನಗೇಕೆ ಬ್ರಹ್ಮಪುರದೊಳಗೆ ಶಿಶುವಾಗು ನಿಮ್ಮನದಿ ಹಸುವಾಗು ಸಸಿಯಾಗು ಕಸಬರಕೆಯಾಗಿಳೆಗೆ ಮಂಕುತಿಮ್ಮ ಅಂತ. ಯಾಕೆ ಈ ಮಾತನ್ನು ಹೇಳ್ತಾ ಇರೋದು ಅಂತ ಕೇಳಿದರೆ, ಕಸಬರಕೆಯಾಗಿಳೆಗೆ ಮಂಕುತಿಮ್ಮ ಸ್ವಚ್ಛವಾಗಿದ್ದಲ್ಲಿ ಎಲ್ಲಿಯೂ ಕೂಡ ಕಸಬರಿಕೆ ಬೇಕಾಗೋದಿಲ್ಲ. ಎಲ್ಲಿ ಕಸ ಆಗುತ್ತದೆಯೋ ಅಲ್ಲಿ ಕಸಬರಿಕೆ ಬೇಕಾಗುತ್ತದೆ. ಕಸಬರಿಕೆಯ ಸ್ಥಾನ ಯಾವುದು ಅಂತ ಕೇಳಿದರೆ ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳುತ್ತದೆ, ಯಾರು ಮಾತಾಡಿಸೋದಿಲ್ಲ. ಕಸ ಆದಾಗ ಆ ಕಡೆ ಈ ಕಡೆ ನೋಡ್ತಾರೆ, ಕಸಬರಿಗೆಯನ್ನು ಮಾತಾಡಿಸ್ತಾರೆ, ಮತ್ತೆ ಸ್ವಚ್ಛ ಮಾಡುತ್ತದೆ, ಮತ್ತೆ ಹೋಗಿ ಕುಳಿತುಕೊಳ್ಳುತ್ತದೆ. ಹೆಸರು ಹೆಸರೇ ಕಸರು ಬೀಸುವ ಗಾಳಿ. ಹೆಸರು ಎಲ್ಲಿ ಪ್ರಾರಂಭ ಆಗುತ್ತದೋ, ಹೆಸರಿನ ಹಿಂಗಡೆಯಲ್ಲಿ ಹೋಗುವುದಕ್ಕೆ ಪ್ರಾರಂಭವೋ ಕಸರುಗಳು ಬೀಸುವುದಕ್ಕೆ ಪ್ರಾರಂಭ ಆಗುತ್ತದೆ ಅಂತ. ಇದು ಕೂಡ ಚಿಂತನಾಳಿಗೆ ನಾನು
ಹೇಳುತ್ತಾರೆ ಒಂದು ಕಿವಿ ಮಾತು. ಹೆಸರಿನ ಹಿಂಗಡೆಯಲ್ಲಿ ಸಾಗದನೆ ಕರ್ತವ್ಯದಲ್ಲಿ ಕಸಬರಕೆಯಾಗಿ ಮುಂದೆ ಸಾಗಿದ ಹಾಗೆ ನಿನ್ನನ್ನು ಹುಡುಕಿಕೊಂಡು ಬಂದು 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 ನನ್ನ ಮನಸ್ಸಿನೊಳಗಿರುವ ಕೊಳೆಯನ್ನ ತೊಳೆ ಅಂತ ಹೇಳಿ ನಿನ್ನನ್ನು ಹೆಚ್ಚೆಚ್ಚು ಕರೆಯುವವರ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದೆ ಅಂತ. ಹಾಗಾಗಿ ಈ ವಯಸ್ಸು ಹಾಗಿರುತ್ತದೆ, ಬೆಳೆದ ಹಾಗೆ ಕಸರು ಬೀಸುವ ಸನ್ನಿವೇಶಗಳು ಹೆಚ್ಚಾಗಿ ಹೋಗ್ತದೆ. ನಾವು ಶಿಶುವಿನ ಹಾಗೆ ಇರಬೇಕು. ಶಿಶುವಾಗು ನಿಮ್ಮನದಿ, ಹಸುವಾಗು ಸಸಿಯಾಗು, ಕಸಬರಕೆಯಾಗಿಳೆಗೆ ಮಂಕುತಿಮ್ಮ ಅಂತ. ಆ ನೆಲೆಯಲ್ಲಿ ಜಗತ್ತನ್ನು ಸ್ವಚ್ಛ ಮಾಡುತ್ತದೆ. ಈ ಗಾನ ಎನ್ನುವುದು ಮನಸ್ಸಿನೊಳಗಿರುವ ಅನೇಕ ಕೊಳೆಗಳನ್ನು ದೂರ ಮಾಡುವ ಒಂದು ಅಸ್ತ್ರ, ಶಸ್ತ್ರ ಅಂತ ಹೇಳ್ತೇವೆ ನಾವು ಅದಕ್ಕೆ. ಹಾಗಾಗಿ ನಮ್ಮ ಇಷ್ಟೆಲ್ಲ ಜನರ ಮನಸ್ಸಿನ ಎಲ್ಲರಲ್ಲಿಯೂ ಕೂಡ ಇರುವ ಮ್ಲಾನವೋ ಇನ್ನೇನು ದುಃಖವೋ ಎಲ್ಲವನ್ನೂ ಕೂಡ ನೀನು ಇವತ್ತು ಸ್ವಚ್ಛ ಮಾಡಿದ್ದೀಯಾ ಅಂತ. ಇಷ್ಟೊತ್ತು ನಾವೆಲ್ಲವನ್ನ ಮರೆತು ಕೇವಲ ಗಾನಲೋಕದಲ್ಲಿ, ಗಂಧರ್ವ ಲೋಕದಲ್ಲಿ ಮಾತ್ರ ನಾವಿಷ್ಟೊತ್ತು ಗಾನವನ್ನ ಕೇಳಿ ಆನಂದ ಪಟ್ಟಿದ್ದೇವೆ, ಕರುಣಾನಂದ ಆಗಿದೆ. ಇನ್ನೊಂದು ತಿಂಗಳು ನಮಗೆ ಏನೂ ಬೇಡ ಅಂತ ಅನಿಸ್ತದೆ. ಯಾಕೆ ಅಂತ ಕೇಳಿದ್ರೆ ಅದರೊಳಗೆ ಅಷ್ಟು ಶಕ್ತಿ ಇದೆ ಅಂತ. ಹಾಗಾಗಿ ಈ ಕಸಬರಕೆಯ ಕೆಲಸವನ್ನು ನೀನು ಮಾಡಿದೆಯಲ್ಲ, ಇದು ಕೇವಲ ಹಣಕ್ಕಾಗಿ ಅಲ್ಲ, ಹೆಸರಿಗಾಗಿ ಅಲ್ಲ, ನಿನಗೆ ಇಹದಲ್ಲಿ ಅಲ್ಲ ಪರದಲ್ಲಿ ನಿನಗೆ ಇದಕ್ಕೆ ಗತಿ ಉಂಟು ಅಂತ. ಹಾಗಾಗಿ ಒಬ್ಬ ಗಾನ ಗಂಧರ್ವೆಯಾಗಿ ರಾಷ್ಟ್ರ ಪ್ರಶಸ್ತಿವರೆಗೆ ಮುಟ್ಟುವಾಗ ನಾವೆಲ್ಲ ಆನಂದ ಪಡುವುದಕ್ಕೆ ಕೋಟ್ಯಾನುಕೋಟಿ ಕರ್ನಾಟಕದ ಜನತೆ ನಿನ್ನ ಜೊತೆಯಲ್ಲಿ ಇರ್ತದೆ ಎನ್ನುವಂತ ಆಶಯವನ್ನ ವ್ಯಕ್ತಪಡಿಸ್ತಾ ಈ ಮನೆಯ ಕುಲದೈವ ದುರ್ಗೆಯೂ ಕೂಡ ಆಶೀರ್ವದಿಸಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಎಲ್ಲದಕ್ಕೂ ಕೂಡ ಮಂಗಲ ಅಂತ ಇರುತ್ತದೆ. ದಿವಸಕ್ಕೆ ಸಂಜೆ ಬಂದಾಗ ಮಂಗಳ ಇರುತ್ತದೆ, ಯುವಕನಿಗೆ ವೃದ್ಧಾಪ್ಯ ಬಂದಾಗ ಮಂಗಲ ಕಾಣಿಸುವುದಕ್ಕೆ ಪ್ರಾರಂಭ ಆಗುತ್ತದೆ. ಹಾಗಾಗಿ ಪ್ರತಿಯೊಂದಕ್ಕೂ ಕೂಡ ಮಂಗಲ ಇಲ್ಲದೆ ಇರುವುದು ಯಾವಾಗಲೂ ಕೂಡ ಇಲ್ಲ. ಹಾಗಾಗಿ ಇವತ್ತೂ ಕೂಡ ಈ ಗಾನಕ್ಕೂ ಕೂಡ ಮಂಗಳ ಎನ್ನುವುದು ಬೇಕಾಗುತ್ತದೆ. ನಾವು ಪ್ರಾರಂಭಿಸುವಾಗಲೇ ಹೇಳಿದ್ದು 2 ಗಂಟೆ ಅಂತ, ಈಗ ಸಮಯ 4:15 ಇನ್ನು 5 ನಿಮಿಷ ಇದೆ. ಮಂಗಲದೊಂದಿಗೆ ಈ ಕಾರ್ಯಕ್ರಮ ಸಮಾಪ್ತಿಗೊಳ್ಳಿಕ್ಕಿದೆ. ಹಾಗಾಗಿ ಈ ಮಂಗಲಮಯದ ವಾತಾವರಣವನ್ನು ಸೃಷ್ಟಿ ಮಾಡಿ ಆ ಕಂಠಸಿರಿ ಶಾಂತವಾಗಿ ತೇಜಮಯವಾಗಿ ಈ ಲೋಕದಲ್ಲಿ ಬೆಳಗಲಿ ಅಂತ ಆಶಿಸ್ತಾ ಮಂಗಲಕ್ಕಾಗಿ ಚಿಂತನಾಳ ಕಂಠವನ್ನು ವೇದಿಕೆಗೆ ಬಿಡ್ತಾ ಇದ್ದೀವಿ. ತುಂಗೆಯೋಲೆಯ ಮಂಜುಳನಾದ ಮಾಡಿದೆ ನಿನ್ನಯ ಧ್ಯಾನವಾ, ಶಾರದೆ ನಿನ್ನಯ ಧ್ಯಾನವಾ, ಶಾರದೆ ನಿನ್ನಯ ಧ್ಯಾನವಾ, ಶಾರದೆ ನಿನ್ನಯ ಧ್ಯಾನವಾ. ತುಂಗೆಯೋಲೆಯ ಮಂಜುಳನಾದ ಮಾಡಿದೆ ನಿನ್ನಯ ಧ್ಯಾನವಾ, ತುಂಗೆಯೋಲೆಯ ಮಂಜುಳನಾದ ಮಾಡಿದೆ
ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಾರಾಯಣ ತೇ ನಮೋ ನಮೋ ಭವನಾರ್ಗ ಸನ್ನಿಧ ನಮೋ ನಮೋ ಪಾತ್ರ ಯತ್ನದಿಂದ ತಾ ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ.